11ನೆಯ ವಿಭಾಗ ನಿಶ್ಚಯ 50. ದುರ್ಲಕ್ಷ್ಯಂ ಜಯತಿ ಪರಂ ಜ್ಯೋತಿರ್ವಾಚಃ ಗಣಃ ಕವೀಂದ್ರಾಣಾಂ ಜಲಮಿವ ವಜ್ರೇ ಯಸ್ಮಿನ್ ನರಪ್ತಮಧ್ಯ ಬಹಿರ್ಲುಟತಿ. ಹನ್ನೊಂದನೇ ಶ್ಲೋಕ. ಮುಖ್ಯೋಪಚಾರ ವಿವೃತಿಂ ವ್ಯವಹಾರೋಪಾಯತೋ ಯತಃ ಸಂತಃ ಜ್ಞಾತ್ವಾ ಶ್ರಯಂತಿ ಶುದ್ಧಂ ತತ್ವಮಿತಿ ವ್ಯವಹೃತಿ ಪೂಜ್ಯ. ಸಜ್ಜನ ಮನುಷ್ಯನು ವ್ಯವಹಾರಣೆಯದ ಆಶ್ರಯದಿಂದಲೇ ಮುಖ್ಯ ಮತ್ತು ಉಪಚಾರಭೂತವಿರುವ ಕಥನವನ್ನು ತಿಳಿದುಕೊಂಡು ಶುದ್ಧ ಸ್ವರೂಪದ ಆಶ್ರಯ ತೆಗೆದುಕೊಳ್ಳುತ್ತಾನೆ. ಆದುದರಿಂದ ಆ ವ್ಯವಹಾರವು ಪೂಜ್ಯವಿದೆ, ಗ್ರಾಹ್ಯವಿದೆ. ವ್ಯವಹಾರದ ಮಾತ ನಿಜವಾಗಿನ ಚರಣಾನುಯೋಗದೊಳಗ ಮುಖ್ಯ ಮಾಡಬೇಕಾದದ್ದ ಪದ್ಧತಿ ಇದೆ, ಕ್ರಮ ಇದೆ, ನ್ಯಾಯ ಇದೆ. ಹೀಗಿದ್ದ ಕಾರಣ ಅದಕ್ಕೆ ಯೋಗ್ಯವಾದಂಥ ಹೇತುವನ್ನು ಒದಗಿಸಿ ಆ ವ್ಯವಹಾರಣೆಯದ ಉಪಾದೇಯತೆಯನ್ನು ಸಿದ್ಧ ಮಾಡಿದ್ದಾರೆ. ಇಲ್ಲಿ ಪೂಜ್ಯ ಶಬ್ದ ಇದೆ, ಉಪಾದೇಯ ಶಬ್ದ ಇಲ್ಲ. ನಾವು ಉಪಾದೇಯ ಅಂದದ್ದು ತಪ್ಪರೆ. ಪೂಜ್ಯ ಶಬ್ದ ಇದೆ. ಪೂಜ್ಯ ಭಗವಂತರು ಇದ್ದಾರೆ ಲೋಕದೊಳಗ. ಆದ್ರೆ ಉಪಾದೇಯ ಶುದ್ಧಾತ್ಮ ಅದನ್ರಲ್ಲ. ಅದೇ ಪ್ರಕಾರ ಇಲ್ಲಿ ವ್ಯವಹಾರ ಏನಿದೆ, ವ್ಯವಹಾರದೊಳಗ ಈ ಮೊದಲು ಪ್ರಸ್ತಾಪ ಮಾಡಿರುವಂಥ ವಚನ ಅರ್ಥಾತ್ ಆಗಮ ಮುಖ್ಯ ಇದೆ. ಹಿಂದಿನ ಶ್ಲೋಕದೊಳಗೆ ಆಗಮ ಹೇಳಿದಾರಲ್ಲ, ಆಗಮದ ಮಾತು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ವಸ್ತುವಿನ ಯಥಾರ್ಥ ಸ್ವರೂಪ ವಚನಕ್ಕೆ ಅಗೋಚರ ಇದೆ ಹೇಳಿ ವಚನ ಯಾವುದ? ಸರ್ವಜ್ಞರ ವಚನ, ವೀತರಾಗಿ ಸಂತರುಗಳ ವಚನ. ನೋಡ್ರಿ, ವಚನದ ಬಗ್ಗೆ ನಿನ್ನೆ ಮಾತಾಡಿದ್ದಿತ್ತು. ಯಾರಿಗೆ ಯಾವ ರೀತಿ ಗ್ರಹಣ ಆಗಿದೆ ಅದಕ್ಕಿಂತ ಯಾರೇನು ಮಾಡಲಿಕ್ಕೆ ಆಗುವುದಿಲ್ಲ. ವಚನ ನಮ್ಮ ಗುರುಗಳದ್ದು. ನಿನ್ನಂತೂ 4 ಹೇಳಿದ: ಸತ್ಯ ಅಣುವ್ರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ ಮತ್ತು ವಚನ ಗುಪ್ತಿ. ಹಾಗಾದ್ರೆ ನಮ್ಮ ಗುರುಗಳ ಉಪದೇಶ ಎಂಥದ್ದಿರ್ತಿದೆ? ಹಿತ, ಮಿತ, ಅರೆ ಉಪಯೋಗಿ. ಹಿತರೂಪ ಇರ್ತಿದೆ, ಆದರೆ ಮಿತವಾಗಿ ಇರ್ತಿದ್ದಾರೆ. ಅದಕ್ಕೆ ಭಾಷಾ ಸಮಿತಿ ಅನ್ಬೋದು, ವಚನ ಗುಪ್ತಿ ಕೂಡ ಅನ್ಬೋದು, ಮತ್ತು ಸತ್ಯ ಮಹಾವ್ರತ ಕೂಡ ಅನ್ಬೋದು. ಇದು ನಿನ್ನೆ ವಿವರಣೆ ಆದದ್ದು ಇತ್ತು. ಇವತ್ತು ಮಾತು ಹೀಗಿದೆ: ವಚನ ನಿಜವಾಗಿ ನಿಷ್ಪ್ರಯೋಜನ ಇದ್ರೂ ಕೂಡ ಯಾವ ಸಜ್ಜನ ಪುರುಷ ಇದ್ದಾನೋ, ಸಜ್ಜನ ಪುರುಷ ಯಾರ? ಸಜ್ಜನ ಪುರುಷ ಯಾರು? ಸಜ್ಜನ ಪುರುಷರ ಲೋಕದೊಳಗೆ 2 ಪ್ರಕಾರದವರಾಗ್ತಾರೆ. ಒಂದು ಭಾವಲಿಂಗಿ ಸಂತರ, ಇನ್ನೊಂದು 4ನೇ 5ನೇ ಗುಣಸ್ಥಾನವರ್ತಿ ಗೃಹಸ್ಥರ. ಹಾಗಾದ್ರೆ ಅವರಿರುವರ ಮಧ್ಯದೊಳಗೆ ಏನಿರ್ತಿದೆ? ವಚನ ಇರ್ತಿದೆ. ಎಂಥ ವಚನ ಇರ್ತಿದೆ? ಅರೆ, ಆತ್ಮ ಹಿತದ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ನಿಮಿತ್ತವಿರುವಂಥ ವಚನ.
ಉಳಿದ ಮಿಥ್ಯಾದೃಷ್ಟಿ ಜೀವರುಗಳ ಮಧ್ಯದೊಳಗೆ ಯಾವ ವಚನ ಇರ್ತಿದೆಯಲ್ಲ, ಆ ವಚನದ ವಿಶೇಷ ಯಾವ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಅನಾದಿ ಕಾಲದ ಯಾವ ರಾಗದ್ವೇಷ, ಸಂಸಾರ, ವಿಷಯ ಕಷಾಯಗಳ ಪರಿಪೋಷಿಸಲ್ಪಡ್ತವೆಯೋ ಅದಕ್ಕೆ ಆ ವಚನಗಳ ನಿಮಿತ್ತ ಮಿಥ್ಯಾತ್ವ ಅವಸ್ಥೆಯಲ್ಲಿ ಆಡುವಂಥ ವಚನಗಳು. ಇನ್ನು ಅಂಥ ಒಂದು ಯಾವ ಸ್ವರೂಪ ಇದೆ ಅಂಥದ್ರೊಳಗೂ ಕೂಡ ನಮಗೆ ಜಿನವಚನವನ್ನು ಅವಲಂಬನೆ ಮಾಡುವಂಥ ಯಾವ ಒಂದು ಮಹಾಭಾಗ್ಯ ಇದೆ, ಅದರ ಮೂಲಕ ನಾವು ಆ ಜಿನವಚನದೊಳಗ ಯಾವುದು ಪ್ರಯೋಜನಭೂತ ವಸ್ತು ಇದೆಯೋ, ಅಂತಃತತ್ವ ಇದೆಯೋ, ನಿಜ ಶುದ್ಧಾತ್ಮ ಇದ್ದಾನೋ, ಜ್ಞಾನದರ್ಶನಮಯ ಸುಖ ಸ್ವಭಾವಿ ಆತ್ಮ ಇದ್ದಾನೋ, ಅವನನ್ನು ತಿಳಿದುಕೊಳ್ಳುವುದರ ಕಡೆಗೆ ಜ್ಞಾನದ ಉದ್ಯಮ ನಡೀತಾ ಇತ್ತು ಅಂತಂದ್ರೆ ಇದು ಕೂಡ ಶಬ್ದ ಸಮಯ ನಿಜವಾಗಿ ನಮಗೆ ತಮಗೆ ಆಗ್ತಿದೆ. ಇಲ್ಲಿ ವ್ಯವಹಾರ ಪೂಜ್ಯ ಇದೆ ಅಂಥೇಳಿ ಹೇಳಿದ್ದಾರೆ. ಯಾರಿಗೆ? ಸಜ್ಜನರಿಗೆ. ಸಜ್ಜನ ಶಬ್ದದ ಅರ್ಥ ಒಂದು ಉಳಿತಲ್ಲ, ಸತ್ ಜನ, ಸತ್ತಾಗ ಸ್ವೀಕಾರ ಮಾಡಿರುವಂಥ ಜನರುಗಳು. ಸತ್ತಾದ್ದ ಎಂಥ ಸತ್ತಾದ್ದ? ಸ್ವಸತ್ತ ಮತ್ತು ಪರಸತ್ತ. ಪರದ್ದು ಕೂಡ ಸತ್ತ ಇದೆಯಲ್ಲ ಲೋಕದೊಳಗ, ಅದನ್ನು ಅಸತ್ತ ಯಾರು ಮಾಡವ್ರಿ? ವಸ್ತುವಿನ ಅಸತ್ತ ಸಾಧ್ಯವಿಲ್ಲ, ಮತ್ತು ವಸ್ತುವಿನ ಯಾವ ಉತ್ಪಾದ ರೂಪದ ಸತ್ತ ಇದೆ ಅದರದು ಅಭಾವ ಮಾಡೋದು ಅಥವಾ ಅದರೊಳಗೆ ಪರಿವರ್ತನೆ ತರುವುದು ಯಾರಿಂದನೂ ಸಾಧ್ಯ ಇಲ್ಲ. ಒಂದು ಮಾತು ಹೀಗಿದೆ ಆಗಮದೊಳಗ, ಅಂದರೆ ಇಲ್ಲಿ ವಿಷಯದ ಗ್ರಹಣ ಯಾವ ರೀತಿ ಮಾಡಬೇಕು ಅನ್ನೋದರಿಂದ ಸ್ವಲ್ಪ ನಾವು ತಿಳ್ಕೊಳ್ಳೋದು ಇದೆ. ಶುದ್ಧ ಸ್ವರೂಪದ ಗ್ರಹಣ ಮಾಡುವ ಮಾತು ಹೇಳಿದಾರಲ್ಲ, ನಿಶ್ಚಯ ನಯದ್ದ ಹೇಳಿಲ್ಲ. ಏನು ಹೇಳಿದರು ನೋಡ್ರಿ, ಇನ್ನೊಂದ್ಸಲ ಓದೋಣ. ಸಜ್ಜನ ಮನುಷ್ಯನು ವ್ಯವಹಾರ ನಯದ ಆಶ್ರಯದಿಂದಲೇ ಮುಖ್ಯ ಮತ್ತು ಉಪಚಾರಭೂತವಿರುವ ಕಥನವನ್ನು ತಿಳಿದುಕೊಂಡು, ಕಥನ ಹೇಗಿದೆ? ಮುಖ್ಯನೂ ಇದೆ, ಉಪಚಾರನೂ ಇದೆ. ಆದ್ರೆ ಮುಖ್ಯದ ಗ್ರಹಣ ಮಾಡ್ತಾನೆ, ಉಪಚಾರದ ಗ್ರಹಣ ಮಾಡ್ತಾನೆ. ವ್ಯವಹಾರ ನಯದ ಆಶ್ರಯ ಮಾಡುವುದರಿಂದ ಮುಖ್ಯ ಮತ್ತು ಉಪಚಾರ ರೂಪದಿಂದ ವಸ್ತುವಿನ ಕಥನ ನಡೀತಿದೆ. ಗ್ರಹಣ ಯಾವುದರ್ಧ ಮಾಡ್ತಾನೋ? ಆಶ್ರಯ ವ್ಯವಹಾರ ನಯದ್ದ ಮಾಡಿದ್ರೂ ಕೂಡ ಶುದ್ಧ ಸ್ವರೂಪದ ಗ್ರಹಣ ಮಾಡ್ತಾನೆ. ಮುಖ್ಯದ ಗ್ರಹಣ ಮಾಡುವುದಿಲ್ಲ, ಉಪಚಾರದ್ದನೂ ಗ್ರಹಣ ಮಾಡುವುದಿಲ್ಲ. ಯಾಗ ಅಲ್ಲಿ ಹೇಳಿದ್ರಲ್ಲ ಸಮಯ ಸಾರದಲ್ಲಿ ಪಕ್ಷಾತಿಕ್ರಾಂತ ಆಗುವ ಮಾತು. ಯಾವ ಪಕ್ಷವನ್ನು ಹೇಳಿದರಲ್ಲಿ? ನಾನು ತ್ರಿಕಾಲ ಶುದ್ಧ ಇದ್ದೇನೆ ಅನ್ನುವ ನಿಶ್ಚಯದ ಪಕ್ಷ ಕೂಡ ಯಾರಿಗೆ ಇಲ್ಲವೋ, ಆತ್ಮನೊಳಗೆ ಏನಿದೆ ರೀ? ನಿಶ್ಚಯ ಇದೇನು, ವ್ಯವಹಾರ ಇದೆ, ಭೇದ ಇದೇನು, ಅಭೇದ ರೇ. ಶುದ್ಧ ಸ್ವರೂಪದ ಗ್ರಹಣ ಮಾಡೋದ, ಆಶ್ರಯ ವ್ಯವಹಾರ ನಯದ್ದ ಮಾಡೋದ. ಆಶ್ರಯ ವ್ಯವಹಾರ ನಯದ್ದ ಮಾಡಿದ ನಂತರ ವಸ್ತುವಿಂದ ಯಾವ ರೀತಿ ಕಥನ ಆಗಿದೆಯಲ್ಲ, ಮುಖ್ಯ ಮತ್ತು ಉಪಚಾರ ರೂಪದಿಂದ. ಒಮ್ಮೆ ಮುಖ್ಯವನ್ನ ಏನು ಮಾಡ್ತಾರೆ? ಕಥನದೊಳಗೆ ತಗೊಳ್ತಾರೆ. ಒಮ್ಮೆ ಉಪಚಾರವನ್ನ ಕಥನದೊಳಗೆ ಸ್ವೀಕಾರ ಮಾಡ್ತಾರೆ. ಆದ್ರೆ ಆ ಮುಖ್ಯ ಮತ್ತು ಉಪಚಾರ ಯಾವುದರದ ಕಥನ ಇದೆಯೋ ಆ ಶುದ್ಧ ಸ್ವರೂಪದ ಅವಲಂಬನೆ ಅಥವಾ ಸ್ವೀಕಾರ ಅಥವಾ ಆಶ್ರಯ ಅವು ಮಾಡ್ತಾನ್ರಿ.
ತೆಗೆದುಕೊಳ್ಳುತ್ತಾನೇ ಇದ್ದೀರಿ. ಆಶ್ರಯದಿಂದಲೇ ಅಂಥೇಳಿದೆ ಮೊದಲು. ವ್ಯವಹಾರ ನಯದ ಆಶ್ರಯದಿಂದಲೇ ಏನಾಗ್ತಿದೆ, ವಸ್ತುವಿನ ಸ್ವರೂಪ ಅವ ತಿಳಿತಾನೆ. ಹೇಗಿದೆ ವಸ್ತು? ಮುಖ್ಯ ರೂಪದಿಂದ ಒಂದು ಪ್ರಕಾರ ಇದೆ, ಉಪಚಾರಿತ ರೂಪದಿಂದ ಒಂದು ಪ್ರಕಾರ ಇದೆ. ಆದ್ರೆ ಅವ ಆಶ್ರಯ ಯಾವುದರದ ತಗೊಳ್ತಾನೆ? ಶುದ್ಧ ಸ್ವರೂಪದ. ಹಾಗಾದ್ರೆ ಅದು ಮುಖ್ಯ ಇದೆಯೇನ? ಶುದ್ಧ ಸ್ವರೂಪದ ಯಾವ ಕಥನ ವ್ಯವಹಾರ ನಯದೊಳಗೆ ಬಂತು. ಶುದ್ಧ ಸ್ವರೂಪದ ಯಾವ ಕಥನ ವ್ಯವಹಾರ ನಯದೊಳಗೆ ಬಂತು. ಮುಖ್ಯ ಸ್ವರೂಪದ ಯಾವ ಕಥನ ವ್ಯವಹಾರ ನಯದೊಳಗೆ ಬಂತು. ಅದು ಆತ್ಮನ ಸ್ವರೂಪ ಇಲ್ಲ. ಅಧ್ಯಾತ್ಮದೊಳಗ ದ್ರವ್ಯನಯ ಮತ್ತು ಪರ್ಯಾಯನಯ ಅಂಥೇಳಿ ಎರಡು. ಆಗಮದೊಳಗ ನಿಶ್ಚಯನಯ ಮತ್ತು ವ್ಯವಹಾರನಯ ಅಂಥೇಳಿ ಎರಡು. ಈ ಶುದ್ಧ ನಯ ಅಥವಾ ಶುದ್ಧ ವಸ್ತು ಇದೆಯಲ್ಲ, ಅದು ಯಾವ ನಯದ ವಿಷಯ ಇದೆ? ಸ್ವಲ್ಪ ಆಗಮದ ಪದ್ಧತಿನೂ ಹೇಳಿತು, ಅಧ್ಯಾತ್ಮದ ಪದ್ಧತಿನೂ ಹೇಳಿತು. ಅಧ್ಯಾತ್ಮ ಪದ್ಧತಿಯೊಳಗೆ ದ್ರವ್ಯಾರ್ಥಿಕ ನಯ, ಪರ್ಯಾಯಾರ್ಥಿಕ ನಯ. ಆಗಮ ಪದ್ಧತಿಯೊಳಗ ನಿಶ್ಚಯ ನಯ, ವ್ಯವಹಾರ ನಯ. ಹಾಗಾದ್ರೆ ಶುದ್ಧ ಸ್ವರೂಪ ಇದೆ ಅಲ್ಲ, ಅದು ದ್ರವ್ಯಾರ್ಥಿಕ ನಯದ ವಿಷಯ ಇದೆಯೋ ನಿಶ್ಚಯ ನಯದ ವಿಷಯ ಇದೆ? ವ್ಯವಹಾರ ನಯದ್ದಂತೂ ಪರ್ಯಾಯಾರ್ಥಿಕ ನಯದ್ದಂತೂ ಇಲ್ಲ ಅಂಥೇಳಿ ಬಿಟ್ಟುಕೊಟ್ಟೇವ್ರಿ. ಆದರೆ ಶುದ್ಧ ಸ್ವರೂಪ ಇದೆಯಲ್ಲ, ಅದು ದ್ರವ್ಯಾರ್ಥಿಕ ನಯದ ವಿಷಯ ಇದೆಯೋ ಅಥವಾ ನಿಶ್ಚಯ ನಯದ ವಿಷಯ ಇದೆ? ಆಗಮದೊಳಗೆ ನಿಶ್ಚಯ ನಯ, ವ್ಯವಹಾರ ನಯ ಇದೆ. ಅಧ್ಯಾತ್ಮ ಪದ್ಧತಿಯೊಳಗೆ ದ್ರವ್ಯಾರ್ಥಿಕ ನಯ ಮತ್ತು ಪರ್ಯಾಯಾರ್ಥಿಕ ನಯ ಇದೆ. ತಿಳಿತಾ ಇದ್ದೀರಲ್ಲ? ಹಾಗಾದರೆ ಇಲ್ಲಿ ಶುದ್ಧ ಸ್ವರೂಪದ ಆಶ್ರಯ ತಗೊಳ್ಳುವಂಥ ಸಜ್ಜನ ಪುರುಷದನಲ್ಲ, ಆ ಶುದ್ಧ ಸ್ವರೂಪ ದ್ರವ್ಯಾರ್ಥಿಕ ನಯದೊಳಗೆ ಬರ್ತಿದೆಯೋ ನಿಶ್ಚಯ ನಯದೊಳಗೆ ಬರ್ತಿದೆಯೋ? ಯಾವುದರೊಳಗೆ ಬರ್ತಿದೆ? ಪರ್ಯಾಯಾರ್ಥಿಕ ನಯ ವ್ಯವಹಾರ ನಯದೊಳಗಂತೂ ಬರುವುದಿಲ್ಲ. ಪರ್ಯಾಯ ಒಂದು ಸಮಯದ ಪರ್ಯಾಯವನ್ನು ಹೇಳ್ತಿದೆ, ವ್ಯವಹಾರ ಭೇದವನ್ನು ಹೇಳ್ತಿದೆ. ಹಾಗಾದ್ರೆ ದ್ರವ್ಯಾರ್ಥಿಕ ನಯದ ವಿಷಯ ಇದೆಯನ? ದ್ರವ್ಯಾರ್ಥಿಕ ನಯದೊಳಗೆ ಶುದ್ಧ ಸ್ವರೂಪ ಬರ್ತಿದೆಯನ? ನಿಶ್ಚಯ ನಯದೊಳಗೆ ಶುದ್ಧ ಸ್ವರೂಪ ಬರ್ತಿದೆಯನ? ಇಲ್ಲ. ಶುದ್ಧ ಸ್ವರೂಪ ಯಾವ ನಯದ ವಿಷಯ ಇದೆ? ನಯಾತೀತ ಇದೆ. ಅದ ಶುದ್ಧ ಸ್ವರೂಪ ನಯಾತೀತ ಇದೆ. ಆಗಮದ ವಾಚನ ಮಾಡುವಂಥ, ಅಧ್ಯಯನ ಮಾಡುವಂಥ, ಶ್ರವಣ ಮಾಡುವಂಥ ಜವಾಬ್ದಾರಿ ಇಷ್ಟು ಇದೆ. ಶುದ್ಧ ಸ್ವರೂಪದ ಗ್ರಹಣ ಎಲ್ಲೇ ಆಗೋದಿದೆ ಅಲ್ಲಿ ನಯಗಳ ಅವಲಂಬನೆ ಉಳಿಯೋದಿಲ್ಲ. ನಯಗಳ ಅವಲಂಬನೆ ಅರ್ಥಾತ್ ನಯಗಳ ಮೂಲಕ ಯಾವ ಆತ್ಮನ ಸ್ವರೂಪವನ್ನ, ವಸ್ತುವಿನ ಸ್ವರೂಪವನ್ನ ಹೇಳಲಾಗಿದೆಯೋ ಅದು ಉಳಿಯುವುದಿಲ್ಲ. ಯಾಕೆ ಅಂತಂದ್ರೆ ನಿಶ್ಚಯ ನಯ ಏನಿದೆ ಅದು ಸಾಪೇಕ್ಷ ಇದೆ ರೀ. ದ್ರವ್ಯಾರ್ಥಿಕ ನಯ ಕೂಡ ಸಾಪೇಕ್ಷ ಇದೆ ರೀ. ಶುದ್ಧ ಸ್ವರೂಪ ನಿರಪೇಕ್ಷ ಇದೆ. ಅದಕ್ಕೆ ಯಾವ ಅಪೇಕ್ಷೆ ಇರ್ತಿರುವುದಿಲ್ಲ. ನೋಡ್ರಿ, ಆಗಮದ ವಾಚನ ಮಾಡುವ ಸಲುವಾಗಿ, ಅಧ್ಯಯನ ಮಾಡುವ ಸಲುವಾಗಿ
ಈ ಜೀವ ಕಳೆದ ಅನಂತ ಕಾಲದೊಳಗ ಬಹಳಷ್ಟು ಸಮಯವನ್ನು ತೆಗೆದಿದ್ದಾನೆ. ಆದರೆ ಜ್ಞಾನದ ಮೂಲಕ ಆ ಆಗಮದ ವಾಚನ ಅಥವಾ ಶ್ರವಣದಲ್ಲಿ ಯಾವ ವಸ್ತುವಿನ ನಿರೂಪಣೆ ನಡೆದದ್ದು ಇದೆಯೋ ಆ ವಸ್ತುವಿನ ಗ್ರಹಣವನ್ನು ಆ ನಯಪಕ್ಷದಿಂದ ರಹಿತ ಆಗಿ ಮಾಡಲೇ ಇಲ್ಲ ಅಂಥೇಳಿ ಅವನ ಆ ಅಧ್ಯಯನ, ವಾಚನ, ಶ್ರವಣ ಎಲ್ಲ ಏನಾಯಿತು, ಸಂಸಾರದ ಪರಿಭ್ರಮಣಕ್ಕೆ ಆಧಾರ ಆಯಿತು. ಚರಣಾನುಯೋಗಿದ್ರೂ ಕೂಡ ಅತ್ಯಂತ ಸೂಕ್ಷ್ಮವಾದಂಥ ಮಾತನ್ನು ಇಲ್ಲಿ ಆಚಾರ್ಯ ದೇವರ ಹೇಳ್ತಾ ಇದ್ದಾರೆ. ಸಜ್ಜನ ಮನುಷ್ಯನು ಅವನಿಗೆ ವ್ಯವಹಾರ ನಯದ್ದನ ಆಶ್ರಯ ಇದೆ ರೀ. ನೋಡ್ರಿ, ಮಾತು ಹೀಗಿದೆ, ಯಾವ ಜೀವ ಸಂಸಾರ ಶರೀರ ಭೋಗಗಳಿಂದ ಆಸಕ್ತಿಯನ್ನು ಬಿಟ್ಟುಕೊಟ್ಟ, ರುಚಿಯನ್ನು ಬಿಟ್ಟುಕೊಟ್ಟ, ದೇವ ಶಾಸ್ತ್ರ ಗುರು ತತ್ವಾಭ್ಯಾಸ ರೂಪದ ವ್ಯವಹಾರದ ಅವಲಂಬನೆ ಮಾಡುವುದಿಲ್ಲವೋ ಅವನಿಗೆ ಸಮ್ಯಕ್ ದರ್ಶನ ಅತೀಂದ್ರಿಯ ಆನಂದ ರೂಪದ ಮೋಕ್ಷ ಮಾರ್ಗ ಸಿಕ್ಕೋದ ಸಾಧ್ಯತೆ ಇಲ್ಲ. ವ್ಯವಹಾರ ಅತ್ಯಂತ ಅವಶ್ಯಕ ಇದೆ. ವ್ಯವಹಾರ ಇಲ್ಲ ಅಂತಂದ್ರೆ ಆತ್ಮನ ಸ್ವರೂಪದ ಪ್ರತ್ಯಕ್ಷ ಅನುಭವ ಮಾಡುವಂಥ ಮೋಕ್ಷ ಮಾರ್ಗದ ಉಪಲಬ್ಧಿ ಸಾಧ್ಯನೇ ಇಲ್ಲ. ವ್ಯವಹಾರದೊಳಗನ ಧರ್ಮ ಮನ್ನಿಸುವುದರ ನಿಷೇಧ ಇದೆ ವಿನಃ ವ್ಯವಹಾರದ ನಿಷೇಧ ಜಿನಾಗಮದೊಳಗೆ ಎಲ್ಲೂ ಇಲ್ರಿ. ಆದರೆ ವ್ಯವಹಾರವನ್ನು ಮುಖ್ಯ ರೂಪದಿಂದ ತಿಳಿಸಿಕೊಡುವಂಥ ಕಾರ್ಯ ಯಾವ ಜ್ಞಾನಿ ಪುರುಷರು ಮಾಡಲೇ ಇಲ್ಲ. ಯಾಕೆ ಅಂತಂದ್ರೆ ಅದು ಇವನಿಗೆ ತಿಳಿದು ಬರುವಂಥ ವಿಷಯ ಇದೆ ರೀ. ಜೀವನಿಗೆ ವ್ಯವಹಾರ ತಿಳಿದು ಬರುವಂಥ ವಿಷಯ ಇದೆ ಅಂಥೇಳಿ ಅದನ್ನು ಮುಖ್ಯ ಮಾಡಲಿಲ್ಲ. ಮಾಡಿದ್ರೆ ಏನಾಗಬಹುದಾಗಿತ್ತು, ಅವನ ಮನ್ನಣೆ, ವಿಪರೀತ ಮನ್ನಣೆಗೆ ಇನ್ನಷ್ಟ ಪೋಷಣೆ ನೀಡಿದ ಹಾಗೆ ಆಗ್ತಿತ್ತು. ಯಾವ ಜ್ಞಾನಿ ಗೃಹಸ್ಥಾವಸ್ಥೆಯಲ್ಲಿರುವಂಥವ್ರ ಸಮ್ಯಕ್ ಜ್ಞಾನಿ ಇರಲಿ ಅಥವಾ ಮುನಿ ಅವಸ್ಥೆಯಲ್ಲಿರುವಂಥವರಿರಲಿ, ಆಚಾರ್ಯ ಪದದೊಳಗಿರುವಂಥವ್ರಿರಲಿ ಅಥವಾ ಗಣಧರ ಪರಮೇಷ್ಠಿನೇ ಇರಲಿ, ಏನು ಮಾಡಲಿಲ್ಲ, ವ್ಯವಹಾರ ಗ್ರಹಣ ಯೋಗ್ಯ ಇದೆ ಅಂಥೇಳಿ ಹೇಳಲಿಲ್ಲ, ಮುಖ್ಯ ಮಾಡಿ ಹೇಳಲಿಲ್ಲ. ಅರೆ, ಉಪಚಾರವನ್ನು ಹೇಗೆ ಮುಖ್ಯ ಮಾಡಿ ಹೇಳ್ತಾರೆ? ಆದರೆ ಯಾವುದ ಉಪಚಾರ ಇದೆಯೋ ಆ ಉಪಚಾರದ ಆಶ್ರಯ ಮಾಡದ ವಿನಃ ಮುಖ್ಯವಿರುವಂಥ ಯಾವ ವಸ್ತುವಿನ ಪ್ರತಿಪಾದನೆ ಇದೆಯಲ್ಲ ಅದು ಇವನ ಕರ್ಣಪಟಲದ ಮೇಲೆ, ಜ್ಞಾನದ ಮೇಲೆ ಬರೋದು ಸಾಧ್ಯನೇ ಇಲ್ಲ. ಇಲ್ಲಿ ಆಚಾರ್ಯ ಭಗವಂತರ ಬಹಳ ಅದ್ಭುತವಾದಂಥ ಕಾರ್ಯ ಮಾಡಿದ್ದಾರೆ, ವಿಲಕ್ಷಣವಾದಂಥ ಕಾರ್ಯ ಮಾಡಿದ್ದಾರೆ. ಅದಕ್ಕೆ ಭೂಮಿಕಾ ರೂಪದಿಂದ 8, 9, 10 ಶ್ಲೋಕಗಳ ಅಧ್ಯಯನ, ಅಭ್ಯಾಸ, ಜ್ಞಾನದೊಳಗೆ ದೃಢತೆ ಆದ ನಂತರ ಇದು ತಿಳಿದು ಬರುತ್ತಿದೆ. ವ್ಯವಹಾರದ ಆಶ್ರಯ ಮಾಡ್ತಾರೆ ಸಜ್ಜನ ಪುರುಷರು. ವ್ಯವಹಾರದ ಆಶ್ರಯ ಮಾಡದ ವಿನಃ ಶುದ್ಧ ಸ್ವರೂಪದ ಸ್ವೀಕಾರ ಆಗೋದ ಸಾಧ್ಯ. ಆದರೆ ವ್ಯವಹಾರ ಆಶ್ರಯ ಯೋಗ್ಯದೆ ಅಂಥೇಳಿ ಯಾವ ಜ್ಞಾನಿ ಪುರುಷರ ಹೇಳುವಂಥ ಅಪರಾಧ ಮಾಡಲಿಲ್ಲ. ತಿಳಿತಾ ಇದೆ ಅಂದರೆ ಭೇದ. ವ್ಯವಹಾರದ ಆಶ್ರಯ ಮಾಡದ ವಿನಃ ಶುದ್ಧ ಸ್ವರೂಪದ ಗ್ರಹಣ ಆಗೋದನ್ನ ಸಾಧ್ಯ ಇಲ್ಲ. ಭೇದ ರೂಪದ ಕಥನ, ಭೇದ ಎಲ್ಲಿದೆ? ಭೇದ ಎಲ್ಲಿದೆ? ಗುಣ ಪರ್ಯಾಯಗಳಲ್ಲಿ ಭೇದ ಇದೆ, ಅದರದ ಕಥನ ಮಾಡ್ತಿದೆ ಜಿನಾಗಮರಿ. ಭಿನ್ನ ದ್ರವ್ಯದ ಮೂಲಕ ಕಾರ್ಯ ಆಗುವ ಮಾತು ಹೇಳೋದನ್ನೇ ಇಲ್ರಿ. ವ್ಯವಹಾರ 2 ಪ್ರಕಾರದ್ದಿದೆ ಅಲ್ಲ, ಏನ? ಅಭೇದ ವಸ್ತುವನ್ನ ಇನ್ನೊಂದು ವಸ್ತುವಿನ ಜೊತೆಗೆ ಸೇರಿಸಿ ಹೇಳೋದು,
ಅಭೇದ ವಸ್ತುವಿನೊಳಗ ಭೇದ ಮಾಡಿ ಹೇಳೋದು. ಸರಿ, ಯಾವ ಪಂಚ ಮಹಾವ್ರತ ರೂಪದ ಪರಿಣಾಮ ಇದೆಯೋ ಆ ಪರಿಣಾಮವನ್ನ ಧರ್ಮ ಅಂಥೇಳಿ ಹೇಳೋದ. ಇದು ವ್ಯವಹಾರದ ಕಥನೆ ಇದೆ. ಪರಿಣಾಮ ರೀ, ಶರೀರದ ಮೂಲಕ ಬಾಹ್ಯದಿಂದ ಅಂಗೀಕಾರ ಮಾಡಿರುವಂಥ ವ್ರತ ಅಲ್ಲ, ವ್ರತ ರೂಪದ ಪರಿಣಾಮ. ಆ ಪರಿಣಾಮ ಸಜ್ಜನ ಪುರುಷನಿಗೆ ಆಶ್ರಯ ಯೋಗ್ಯ ಇದೆಯೋ ಅಥವಾ ಇಲ್ಲ. ಆ ಪರಿಣಾಮ ಆಶ್ರಯ ಯೋಗ್ಯ ಇದೆ. ಅದರ ಆಶ್ರಯದಿಂದನ ಆ ಸಜ್ಜನ ಪುರುಷ ಶುದ್ಧ ಸ್ವರೂಪದ ಅನುಭವ, ಪ್ರತ್ಯಕ್ಷ ಅನುಭವ ಮಾಡೋ ಸಾಧ್ಯ ಇದೆ. ಗ್ರಹತ್ಯಾಗ ಮಾಡೋದ, ಸಾವಧ್ಯ ಯೋಗದ ತ್ಯಾಗ ಮಾಡೋದ ಸಾಧಕನಿಗೆ ಅವಶ್ಯಕ ಇದೆಯೋ ಅಥವಾ ಇಲ್ಲ? ಅವಶ್ಯಕವೇ ಇದೆ. ಆದ್ರೆ ಆ ಗ್ರಹತ್ಯಾಗದಿಂದ, ಸಾವಧ್ಯ ಯೋಗ ತ್ಯಾಗದ ಮಾತ್ರದಿಂದ ಅವನಿಗೆ ಅಲ್ಲಿ ಧರ್ಮ ಆಗಿ ಹೋಯಿತು, ಅವನ ಪ್ರಯೋಜನದ ಸಿದ್ಧಿಯಾಗಿ ಹೋಯಿತು, ಹೀಗೆ ಮಾತ್ರ ಇಲ್ಲ. ಆದರೆ ಗ್ರಹತ್ಯಾಗ ಮಾಡದ ವಿನಃ ಅವನಿಗೆ ಶುದ್ಧ ಸ್ವಭಾವದೊಳಗೆ ಸ್ಥಿರತೆ ಮಾಡುವಂಥ ಯಾವ ಸಾಧನೆ ಇದೆ, ಆ ಸಾಧನೆಗೆ ನಿರ್ಬಾಧತೆ ಸಿಕ್ಕೋದು ಸಾಧ್ಯ ಇಲ್ಲ ಗ್ರಹತ್ಯಾಗ ಮಾಡದ ವಿನಃ. ಆದರೆ ಗ್ರಹತ್ಯಾಗ ಮಾಡಿದ ಮಾತ್ರಕ್ಕ ಅವನಿಗೆ ಶುದ್ಧೋಪಯೋಗದ ಸಾಧನೆ ಆಗಿ ಹೋಗ್ತಿದೆ, ಹೀಗೆ ಮಾತಿಲ್ಲ. ಈ ನಿಶ್ಚಯ ವ್ಯವಹಾರದ ಯಾವ ಸಂಧಿ ಇದೆಯೋ ಇದನ್ನು ಅತ್ಯಂತ ಸೂಕ್ಷ್ಮತೆಯಿಂದ, ಅತ್ಯಂತ ನಿಶ್ಚಿಂತತೆಯಿಂದ, ಯಾವುದೇ ಪ್ರಕಾರದ ಒತ್ತಡ ಇಲ್ಲದನ ಜ್ಞಾನದೊಳಗ ನಿರ್ಣಯ ಮಾಡಬೇಕಾಗುತ್ತೆ. ಏನ? ನಿಶ್ಚಯ ವ್ಯವಹಾರದ ಮಧ್ಯದೊಳಗಿರುವಂಥ ಸಂಧಿ. ಇಲ್ಲಿ ಸಜ್ಜನ ಪುರುಷನ ಮಾತು ಹೇಳ್ತಾ ಇದ್ದಾರೆ. ಇಬ್ಬರಾದ್ರಲ್ಲ ಸಜ್ಜನ ಪುರುಷರ, ಒಂದು 4ನೇ 5ನೇ ಗುಣಸ್ಥಾನದ ಗೃಹಸ್ಥ, ಒಂದು ಪಂಚಮಹಾವ್ರತದ ಅಂಗೀಕಾರ ಮಾಡಿರುವಂಥ ವೀತರಾಗಿ ಭಾವಲಿಂಗಿ ಸಂತ. ಆ ಸಜ್ಜನ ಪುರುಷರ ಮಧ್ಯದೊಳಗ ಅಥವಾ ಅವರಲ್ಲೇನ ಪರಸ್ಪರ ಇವರ ಮಧ್ಯದೊಳಗ ಅಥವಾ ಅವರಲ್ಲೇ ಇವರಲ್ಲೇ ಏನಿದೆ? ವ್ಯವಹಾರದ ಆಶ್ರಯ ಇದೆ. ವಚನ ಬಂತು ಅಂತಂದ್ರೆ ವ್ಯವಹಾರದ ಮೂಲಕನ ಕಥನೆ ಇದೆ. ಮತ್ತು ಅಲ್ಲಿ ಕಾರ್ಯ ಏನು ಮಾಡೋರಿದ್ದಾರೆ ಅವರ ಸಾಧಕರ, ಅಲ್ಲಿ ಕೂಡ ವ್ಯವಹಾರದ ಆಶ್ರಯ ಇದೆ. ಗೃಹಸ್ಥ ಸಾಮಾಯಿಕ ಮಾಡಬೇಕಾದ್ರೆ ಏನು ಸಾಮಾಯಿಕ? ಯಾವ ಇಷ್ಟ ಅನಿಷ್ಟ ಪದಾರ್ಥಗಳಿದಾವೆ ಆ ಪದಾರ್ಥಗಳಲ್ಲಿನ ರಾಗದ್ವೇಷ ರೂಪದ ಭಾವಗಳ, ಆ ಭಾವಗಳ ಜೊತೆಗಿನ ಏಕತ್ವದ ಅನುಭೂತಿ ಏನಿದೆ ಅವುಗಳನ್ನು ಬಿಡಬೇಕಾದ್ರೆ ಅವನು ನಿಶ್ಚಿಂತವಾಗಿ 2 ಗಳಿಗೆ 4 ಗಳಿಗೆ 6 ಗಳಿಗೆ ಸಾವಧ್ಯ ಯೋಗದ ತ್ಯಾಗ ಮಾಡಿ ಕೂಡಬೇಕಾಗುತ್ತೆ. ಇದೇನಿದೆ? ಇದು ವ್ಯವಹಾರದ ಆಶ್ರಯ ಇದೆ. ಇದು ಆದ ನಂತರ ಅಲ್ಲಿ ಅವನಿಗೇನಿದೆ? ಸಂಭವ ಇದೆ. ಯಾವ ಕಾರ್ಯ ಒಳಗಡೆ ಮಾಡೋದಿದೆಯಲ್ಲ, ಏನ? ಯಾವ ಇಷ್ಟ ಅನಿಷ್ಟ ಪದಾರ್ಥಗಳಲ್ಲೇನ ರಾಗದ್ವೇಷಗಳನ್ನು ಬಿಟ್ಟುಕೊಟ್ಟ ಒಂದು ಜ್ಞಾತಾ ಸ್ವಭಾವ, ಜ್ಞಾನದರ್ಶನ ಸ್ವಭಾವಿ ಆತ್ಮತತ್ವವನ್ನ, ಅರೂಪಿ ತತ್ವವನ್ನ ಪ್ರತ್ಯಕ್ಷ ಅನುಭವಿಸುವಂಥ ಕಾರ್ಯ ಒಳಗಡೆ ಆಗಬೇಕಾದ್ರೆ ಹೊರಗಡೆ ಇದು ಬೇಕು ಅಥವಾ ಬೇಡ್ರಿ? ಸಾವಧ್ಯ ಯೋಗದ ತ್ಯಾಗ ಒಂದು ನಿರ್ದಿಷ್ಟ ಸಮಯದವರೆಗೆ ಬೇಕು ಅಥವಾ ಬೇಡ್ರಿ? ಹಾಗಾದ್ರೆ ವ್ಯವಹಾರದ ಆಶ್ರಯ ಮಾಡಿದವ ಕೂತ ಒಂದು ಕಡೆ ನಿಶ್ಚಲವಾಗಿ, ಒಂದು 2 ಗಳಿಗೆ 4 ಗಳಿಗೆ 6 ಗಳಿಗೆ ಎಷ್ಟಿದೆ ಅಷ್ಟು ಕೂತ. ಅವನು ಕೂತಿದ್ದೇನಿಲ್ಲ, ದೀಪದೊಳಗಿನ ಎಣ್ಣೆ ತೀರಿ ದೀಪ ಆರುವವರೆಗೆ ಸಾಮಾಯಿಕ ಮಾಡ್ತೇನೆ ಅಂಥೇಳಿ ಆ ನಿಯಮದಿಂದ ಅವನು ಭ್ರಷ್ಟ ಆದೇನ್ರಿ? ನಿಯಮದಿಂದ ಭ್ರಷ್ಟ ಆಗಲಿಲ್ಲ. ಆದ್ರೆ ಕೂಡುವುದಕ್ಕಷ್ಟ ನಿಯಮಬದ್ಧ ಆದ್ರೆ ಅವ ಒಳಗೇನಿತ್ತಲ್ಲ ಕಾರ್ಯ, ಆ ಕಾರ್ಯದೊಳಗ ಅವ ತತ್ಪರಾಗಲಿಲ್ಲ. ಅವನ ದೃಷ್ಟಿಯೆಲ್ಲ ಅಲ್ಲಿ ಹೊರಗಿರ್ತದೆ.
ಇತ್ತೇನಿಲ್ರಿ? ಸರಿ. ಅದೇ ಪ್ರಕಾರ ಇಲ್ಲಿ ವ್ಯವಹಾರದ ಆಶ್ರಯ ಮಾಡುವುದಿದೆ, ಅದರ ಶುದ್ಧ ಸ್ವರೂಪದ ಗ್ರಹಣದ ಸಲುವಾಗಿ ಉದ್ಯಮ ಮಾಡುವುದಿದೆ. ಬರೀ ವ್ಯವಹಾರದ ಆಶ್ರಯ ಮಾಡಿದ ನಂತರ ಸಾವಧ್ಯ ಯೋಗದ ತ್ಯಾಗ ಮಾಡಿ ಇಷ್ಟ ಸಮಯ ಅಂಥೇಳಿ ಸಾಮಾಯಿಕಕ್ಕೆ ಒಂದೇ ಆಸನದೊಳಗೆ ಕೂತ ನಂತರ ಸಾಮಾಯಿಕ ಆಗಲಿಲ್ಲ, ಅದು ವ್ಯವಹಾರ ರೀ. ಒಂದೇ ಆಸನದೊಳಗ ನಿರ್ದಿಷ್ಟ ಸಮಯ ಸಮಸ್ತ ಸಾವಧ್ಯ ಯೋಗದ ತ್ಯಾಗ ಮಾಡೋದ, ಅದು ವ್ಯವಹಾರ ನಯದ ಆಶ್ರಯ. ಅದರ ಒಳಗಡೆ ಸಾಮಾಯಿಕ ತಾನು ಮಾಡಬೇಕಲ್ಲ, ಅದ ಮಾಡಿದರೆ ಅದ ವ್ಯವಹಾರ ಏನಿದೆ ಪೂಜ್ಯ ಇದೆ. ತಿಳಿತೇನ್ರಿ? ವ್ಯವಹಾರನಯ ಪೂಜ್ಯ ಇದೆ. ಯಾರಿಗೆ? ಅದ ಯಾವ ಮಾಡಿ ಅದರೊಳಗೆ ಲಾಭಾನ್ವಿತ ಆಗಲ್ಲ ಅವನಿಗೆ. ಅದಕ್ಕೆ ಮೊದಲನೇ ಶಬ್ದನೇ ಏನಿದೆ? ಸಜ್ಜನ ಪುರುಷ. ಸಜ್ಜನ ಇದೆ ಅರ್ಥಾತ್ ಸತ್ತಾದ ಸ್ವೀಕಾರ ಇದೆ. ಸತ್ತಾದ ಸ್ವೀಕಾರದ ಜೊತೆಯಾಗಿ ಆ ಸತ್ತಾ ಸ್ವರೂಪಿ ಆತ್ಮನೊಳಗ ಉಪಯೋಗ ಉತ್ಪಾದ ರೂಪದ ಸತ್ತಾವನ್ನ ಒಂದ ಮಾಡುವಂಥ ಉದ್ಯಮ ಮಾಡ್ತಾ ಇದ್ದಾನೆ. ಅದು ಯಾವಾಗ ಒಂದಾಯ್ತೋ ಆವಾಗ ಏನಾಯ್ತು? ಶುದ್ಧ ಸ್ವರೂಪದ ಪ್ರಾಪ್ತಿ ಆಗ್ತಾವನಿಗೆ. ಒಂದು ಸಮಯ ಎರಡು ಸಮಯ ಎಷ್ಟಿದೆ ಅಷ್ಟ. ಅವನಿಗೆ ಏನಾಯ್ತು? ಆ ವ್ಯವಹಾರನೆಯ ಪೂಜ್ಯ ಆಯ್ತು. ತಿಳಿತು ಅಂದುಕೊಳ್ತೇನೆ. ಮಂದಿರಕ್ಕೆ ಹೋಗುವಂಥ ವ್ಯವಹಾರ ನಾವು ಮಾಡ್ತೇವೆ, ಆದ್ರೆ ಅಲ್ಲಿ ನಮಗೆ ವೀತರಾಗ ಪ್ರಭುವಿನ ದರ್ಶನ ಆಗಲಿಲ್ಲ ಅಂತಂದ್ರ ಈ ವ್ಯವಹಾರ ನಮ್ಮ ಸಲುವಾಗಿ ಪೂಜ್ಯ ಆಗಲಿಲ್ಲ. ವೀತರಾಗ ಪ್ರಭುವಿನ ದರ್ಶನ ಹೇಗಾಗೋದ? ಹೇಗಾಗೋದು? ಈ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮಗಳ ಜೊತೆಯಲ್ಲಿರುವಂಥ ನಿಜಾತ್ಮನನ್ನ ಯಾರ ಆಂತರ್ಯದೊಳಗ ಪರಿಪೂರ್ಣ ರೂಪದಿಂದ ಗ್ರಹಣ ಮಾಡಿ ಅಲ್ಲೇ ಸ್ಥಿರ ಇದ್ದಾರೋ ಅವರದ ಆ ದಿವ್ಯ ಭವ್ಯ ರೂಪವನ್ನು ನೋಡಿ ಆ ಕಾರ್ಯದ ಸಲುವಾಗಿ ತನ್ನಲ್ಲೇ ಉತ್ಸಾಹ ಬರೋದು ಏನಿದೆ, ಇದು ವೀತರಾಗ ಪ್ರಭುವಿನ ದರ್ಶನ ಇದೆ. ಆಗ ಮಂದಿರಕ್ಕೆ ಹೋದಂಥ ವ್ಯವಹಾರ ಏನಿದೆ ಅದು ಆ ಪುರುಷನ ಸಲುವಾಗಿ ಪೂಜ್ಯ ಆಯ್ತು. ಅದೇ ಪ್ರಕಾರ ಶಾಸ್ತ್ರ ಸ್ವಾಧ್ಯಾಯದೊಳಗೆ ನವಿಹೋದಿ ಅಪ್ಪ ಮತ್ತೋ ನಪ ಮತ್ತೋ ಅಂಥೇಳಿ ಭಗವಾನ್ ಕುಂದು ದೇವು ಹೇಳಿದರು. ಅಪ್ರಮತ್ತ ಅರ್ಥಾತ್ 7ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೆ, ಪ್ರಮತ್ತ ಅರ್ಥಾತ್ 1ನೇ ಗುಣಸ್ಥಾನದಿಂದ 6ನೇ ಗುಣಸ್ಥಾನದವರೆಗೆ ಯಾವ್ಯಾವ ಶ್ರದ್ಧಾ ಮತ್ತು ಚಾರಿತ್ರದ ತರತಮ ರೂಪ ಅವಸ್ಥೆ ಇದಾವೆಯೋ ಅದು ನಾನಲ್ಲ. ಈ ಪ್ರಕಾರ ಆಚಾರ್ಯ ಭಗವಂತರ ಪದಪುಂಜವನ್ನು ಓದಿದ ನಂತರ ಯಾವ ಗುಣಸ್ಥಾನ ಯೋಗ್ಯ ನಮ್ಮಲ್ಲೇ ಶ್ರದ್ಧಾ ಮತ್ತು ಚಾರಿತ್ರದ ಅವಸ್ಥೆ ಆಗ್ತಾ ಇದೆ, ಪ್ರಕಟ ಅನುಭವದಲ್ಲಿ ಬರ್ತಾ ಇದೆ, ಅದನ್ನು ಕ್ಷಯೋಕ್ಷಮ ಜ್ಞಾನದ ಮೂಲಕ ಇದು ನನ್ನ ಸ್ವರೂಪ ಅಲ್ಲ ಅಂಥೇಳಿ ಒಂದು ಕ್ಷಣ ಕ್ಷಯೋಕ್ಷಮ ಜ್ಞಾನದ ಮೂಲಕ ಯಾವ ತಿಳಿತಾನೋ ಅವ ಅದನ್ನ ವಿಭೋದಿ ಅಪ್ಪ ಮತ್ತೋ ನಪ ಮತ್ತೋ ಜಾಣಗೋ ದುಜೋ ಭಾವೋ ಅನ್ನುವಂಥ ಗಾಥಾ ಅಥವಾ ಗಾಥೆಯ ಅರ್ಧ ಭಾಗವನ್ನು ಪಠಿಸುವುದರ ಸಲುವಾಗಿ ಅವನಿಗೆ ಆ ಪಠನ ರೂಪದ ವ್ಯವಹಾರ ಪೂಜ್ಯ. ಕ್ಷಯೋಕ್ಷಮ ಜ್ಞಾನದೊಳಗೆ ಹೇಳ್ತಾ ಇದ್ದೇನೆ ನಾನು. ನವಿಹೋದಿ ಅಪ್ಪ ಮತ್ತೋ ನಪ ಮತ್ತೋ ಅಂದ ಕೂಡಲೇ ಆ ಗುಣಸ್ಥಾನಾತೀತನಾದಂಥ ಶ್ರದ್ಧಾ ಮತ್ತು ಚಾರಿತ್ರದ ತರತಮ ರೂಪದ ಅವಸ್ಥೆಗಳಿಂದ ರಹಿತಾಗೆ ನಾವು ಹೋಗುವುದಿಲ್ಲರಿ ಯಾವ ಜೀವ. ಸಮ್ಯದೃಷ್ಟಿ ಜೀವ ಕೂಡ ಅಷ್ಟಂದ ಕೂಡಲೇ ಅದರಿಂದ ರಹಿತೇನ ಆಗಿ ಹೋಗುವುದಿಲ್ಲ. ಆದರೆ ಅಷ್ಟ ಅನ್ನುವಂಥ ಅಷ್ಟ ಪದಪುಂಜದ ಆಶ್ರಯ ಮಾಡಿರುವಂಥ ಆ ವ್ಯವಹಾರದ ಆಶ್ರಯ ಮಾಡಿರುವಂಥ ಅವನ ಜ್ಞಾನಕ್ಕ ತನ್ನ ಸ್ವರೂಪ ಹೀಗಿದೆ ಅನ್ನೋದ ಆ ಬಹಿರ್ಮುಖ ಜ್ಞಾನಕ್ಕೆ ಶಾಸ್ತ್ರದ ಅವಲಂಬನೆ ಗಾಥಾರ್ಧದ ಅವಲಂಬನೆ ಮಾಡಿರುವಂಥ ಜೀವಕ್ಕ ಆ ತನ್ನ ಸ್ವರೂಪದ ಕುರಿತು ಒಂದು ಕ್ಷಣ ಮಹಿಮೆ ಬಂತು ಅಂತಂದ್ರೆ ಆ ವ್ಯವಹಾರ ಅವನ ಸಲುವಾಗಿ ಪೂಜ್ಯ ಇದೆ.
ಶಬ್ದಕ್ಕೆ ಶಬ್ದಾರ್ಥ ತಿಳಿಯೋದ ಅದರಿಂದ ಯಾವ ಕಾರ್ಯ ಆಗುವುದಿಲ್ಲ. ಶಬ್ದದ ಭಾವದ ಜೊತೆಗೆ ಹೋಗಬೇಕಾಗೋದ್ರೆ, ಶಬ್ದದ ರಹಸ್ಯ, ಶಬ್ದದ ವಾಚ್ಯ ಏನಿದೆ ಆ ವಾಚ್ಯದ ಜೊತೆಗೆ ನಮ್ಮ ಜ್ಞಾನ ಗಮನ ಮಾಡಬೇಕಾಗೋದ್ರೆ ಆವಾಗ ಇದೇನಿದೆ ಈ ಶಾಸ್ತ್ರ ಸ್ವಾಧ್ಯಾಯ ರೂಪದ ವ್ಯವಹಾರ ನಮ್ಮ ಸಲುವಾಗಿ ಪೂಜ್ಯ ಆಗ್ತಿದೆ. ಇನ್ನು ಇದನ್ನು ಸ್ಥೂಲ ರೂಪದಿಂದ ಹೇಳಿದ್ರ ಆ ಶಾಸ್ತ್ರದ ಅವಲಂಬನೆ ಅಥವಾ ಶಾಸ್ತ್ರ ಸ್ವಾಧ್ಯಾಯ ರೂಪದ ವ್ಯವಹಾರ ಪೂಜ್ಯ ಯಾವಾಗ ಅನ್ನಿಸಿಕೊಳ್ತಿದೆ ಅಂತಂದ್ರೆ ಶಾಸ್ತ್ರದಲ್ಲಿ ಬರುವ ನಿಜಾತ್ಮನ ಕುರಿತು ಅವನ ಜ್ಞಾನದೊಳಗೆ ಉದ್ಯಮ ಆರಂಭ ಆಗಿ ಭವಿಷ್ಯದ ನಿಕಟ ಕಾಲದೊಳಗ ಅವನಿಗೆ ಆ ನಿಜಾತ್ಮರೂಪಿ ಸ್ವವಸ್ತುವಿನ ಪ್ರತ್ಯಕ್ಷ ಪ್ರಾಪ್ತಿ ಆಗ್ತಿದೆಯಲ್ಲ, ಅನುಭೂತಿ ಆಗ್ತಿದೆಯಲ್ಲ, ಸಮ್ಯಕ್ ದರ್ಶನ ಆಗ್ತಿದೆಯಲ್ಲ, ಅದನ್ನ ಇದರ ಮೇಲೆ ಆರೋಪ ಮಾಡಿ ಈ ವ್ಯವಹಾರವನ್ನ ಪೂಜ್ಯ ಅಂಥೇಳಿ ಹೇಳಲಾಗುತ್ತದೆ. ಅದರ ಸಲುವಾಗಿನ ವ್ಯವಹಾರ ಎರಡಿದಾವಲ್ಲ, ಏನ ಒಂದು ಸಹವರ್ತಿ, ಇನ್ನೊಂದು ಪೂರ್ವವರ್ತಿ. ಪೂರ್ವವರ್ತಿ ಅರೇ ಆಗಮದಲ್ಲಿ ಬರುವಂಥ ಆತ್ಮಸ್ವರೂಪದ ಕುರಿತು ನಮ್ಮ ಜ್ಞಾನದೊಳಗ ರುಚಿ ಉತ್ಪನ್ನ ಆಗಿ ಆ ಆತ್ಮಸ್ವರೂಪದ ಪ್ರತ್ಯಕ್ಷ ಉಪಲಬ್ಧಿಯ ಸಲುವಾಗಿ ನಮ್ಮ ಜ್ಞಾನದೊಳಗ ಉದ್ಯಮ ಯಾವ ರೀತಿ ಆರಂಭ ಆಗಬೇಕು ಅಂತಂದ್ರೆ ನಿಕಟ ಸಮಯದೊಳಗ ಅಂತಂದ್ರೆ ಅದು ನಾಲ್ಕಾರು ಭವ ಕೂಡ ಇರಲಿದೆ. ಅದು ಅತ್ಯಂತ ನಿಕಟ ಸಮಯ ಇದೆ ರೀ, ಅನಂತ ಸಂಸಾರದ ಅಪೇಕ್ಷಾದಿಂದ. ಹಾಗಾದ್ರೆ ಭವಿಷ್ಯದ ನಿಕಟ ಸಮಯದೊಳಗ ನಾಲ್ಕಾರು ಭವದೊಳಗ ಆ ಜ್ಞಾನದ ಉದ್ಯಮದ ಫಲಸ್ವರೂಪವಾಗಿ ಸಮ್ಯಕ್ ದರ್ಶನ ಅರ್ಥಾತ್ ಆ ಆತ್ಮನ ಕುರಿತು ನಾನೆನ್ನುವ ಶ್ರದ್ಧೆ ಅನುಭವ ಪೂರ್ವಕ ಪ್ರಕಟ ಆಗುವಂಥ ಯಾವ ಪುರುಷಾರ್ಥ ಜ್ಞಾನದೊಳಗೆ ನಡೀತಿದೆಯೋ ಆ ಪುರುಷಾರ್ಥಕ್ಕ ಪೂರ್ವಭಾವಿ ವ್ಯವಹಾರ, ಪೂರ್ವವರ್ತಿ ವ್ಯವಹಾರ ಇದು ಪೂಜ್ಯ ಇದ್ರೆ ತಿಳಿತು ಅಂದುಕೊಳ್ತೇನೆ. ಮುಂದೆ ಹೋಗೋಣ. ಸಜ್ಜನ ಮನುಷ್ಯನು ವ್ಯವಹಾರನಯದ ಆಶ್ರಯದಿಂದಲೇ ಸಹವರ್ತಿ ವ್ಯವಹಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಇರ್ತಿದೆ. ಸ್ಥೂಲ ರೂಪದಿಂದ ತಿಳ್ಕೊಳ್ಳೋದಂತಂದ್ರೆ ಸಹವರ್ತಿ ವ್ಯವಹಾರ ಸಮ್ಯಕ್ ದೃಷ್ಟಿ ಜೀವನಿಗೆ ಇರ್ತಿದೆ. ಅದನ್ನು ನಿಮಗೆ ಆಗಮ ಭಾಷೆಯಲ್ಲಿ ಶಬ್ದ ಬೇಕಾದ್ರೆ ಶುದ್ಧ ಪರಿಣತಿ ಏನಿದೆ ಅದು ಸಹವರ್ತಿ ವ್ಯವಹಾರ. ಪ್ರತ್ಯಕ್ಷ ಅನುಭೂತಿ ಸಂವೇದನ ಏನಿದೆ ಅದು ನಿಶ್ಚಯ ಇದೆ. ಶುದ್ಧ ಸ್ವರೂಪದ ಉಪಲಬ್ಧಿ, ಪ್ರಕಟ ರೂಪದಿಂದ ಉಪಲಬ್ಧಿ. ಸಜ್ಜನ ಮನುಷ್ಯನು ವ್ಯವಹಾರನಯದ ಆಶ್ರಯದಿಂದಲೇ ಮುಖ್ಯ ಮತ್ತು ಉಪಚಾರಭೂತವಿರುವ ಕಥನವನ್ನು, ಕಥನ ಹೇಗಿರೋದ ಮುಖ್ಯ ಮತ್ತು ಉಪಚಾರಭೂತನೇ ಇರೋದ್ರೆ ಕಥನದೊಳಗ ಎರಡೂ ಇರೋದು ಮತ್ತು ಇರೋದ್ರೆ ಒಂದನ್ನು ಮುಖ್ಯ ಮಾಡಿದ ನಂತರ ಒಂದು ಗೌಣ ಇರ್ತಿದೆ, ಅದರ ಅಭಾವ ಆಗುವುದಿಲ್ಲ. ಒಂದು ಮಾತು ಉಪಚಾರದ್ದೇ ಕಥನ ಮಾಡಿದ್ರೂ ಕೂಡ ಅಲ್ಲಿ ಆ ಮುಖ್ಯ ಅರ್ಥಾತ್ ಯಾವುದು ಶುದ್ಧ ಸ್ವರೂಪ ಇದೆ ಅಥವಾ ಆತ್ಮತತ್ವ ಇದೆ ಅಥವಾ ತ್ರಿಕಾಲಿ ಸ್ವರೂಪ ಇದೆ ಅದರದ ಕಥನ ಗೌಣ ರೂಪದಿಂದ ಇದ್ದೇ ಇರ್ತಿದೆ ಅಥವಾ ಅದರೊಳಗೆ ಗರ್ಭಿತ ಇದೆ. ಬಸ್ತಿಗೆ ಹೋಗು, ಕಂದಮೂಲದ ತ್ಯಾಗ ಮಾಡು, ರಾತ್ರಿ ಭೋಜನದ ತ್ಯಾಗ ಮಾಡು, ಇದರೊಳಗೂ ಕೂಡ ಆ ಮುಖ್ಯ ಏನಿದೆ ಅದು ಗರ್ಭಿತ ಇದೆ ರೀ. ಅದಷ್ಟೇ ಮಾಡೋದಿಲ್ಲ. ಯಾವುದ ಅದೇನು ಹೇಳಿದಾರಲ್ಲ, ಬಸ್ತಿಗೆ ಹೋಗು, ಕಂದಮೂಲದ ತ್ಯಾಗ ಮಾಡು, ರಾತ್ರಿ ಭೋಜನದ ತ್ಯಾಗ ಮಾಡು, ಶೋಧಿಸದೇ ಇರುವಂಥ ಜಲದ ಪ್ರಯೋಗ ಮಾಡಬೇಡ, ಇದೇನು ಹೇಳಿದಾರಲ್ಲ ಉಪಚಾರ, ಇದರೊಳಗೆ ಮುಖ್ಯ ಅಂತೂ ಇದೆ, ಗರ್ಭಿತ ಇದೆ ರೀ. ಯಾಕೆ ಅಂತಂದ್ರೆ ಆ ಶುದ್ಧಾತ್ಮನ ಉಪಲಬ್ಧಿಯ ಸಲುವಾಗಿ ಇವುಗಳನ್ನೆಲ್ಲ ಮಾಡೋದು ಅವಶ್ಯಕ ಇದೆ. ಆದರೆ ಇವುಗಳನ್ನು ಮಾಡಿದ ನಂತರ ಶುದ್ಧಾತ್ಮನ ಉಪಲಬ್ಧಿ ಆಗುವುದರದ ನಿಯಮಿಲ್ಲ. ಇನ್ನು ಇವುಗಳನ್ನು ಮಾಡದೇ ಇರುವುದರೊಳಗೆ ಆಗೋದಂತೂ ಸಾಧ್ಯನೇ ಇಲ್ಲ. ಅಲ್ಲಿ ಆಗೋದು ಸಂಭವಿದೆ, ನಿಯಮಿಲ್ಲ. ಆದ್ರೆ ಅದೇ ಮಾರ್ಗದಿಂದ ಆಗ್ತಿದೆ, ಸದಾಚಾರದ ಮಾರ್ಗದಿಂದ
ವ್ಯವಹಾರದ ಧರ್ಮಾಚರಣೆಯ ಮಾರ್ಗದಿಂದ, ಶಾಸ್ತ್ರಾಭ್ಯಾಸದ ಮಾರ್ಗದಿಂದ, ವ್ರತಗಳ ಪರಿಪಾಲನೆಯ ಮಾರ್ಗದಿಂದ, ಅದೇ ಮಾರ್ಗದಿಂದ ಆಗೋ ಸಾಧ್ಯ ಇದೆ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಸಂಸಾರ ಶರೀರ ಭೋಗದ ಆಸಕ್ತಿ ಬಿಟ್ಟು ಹೋಗುವುದರಿಂದ ಈ ಅಂತಃತತ್ವ ಸರ್ವಜ್ಞ ಪ್ರಣೀತ ಮೋಕ್ಷ ಮಾರ್ಗ, ಆಂತರ್ಯದ ಪವಿತ್ರ ಮಾರ್ಗ ಇವು ತಿಳಿದು ಬರೋ ಸಾಧ್ಯ ಇದೆ. ಇದು ಇಲ್ಲದೆ ಹೋದರೆ ಇದು ತಿಳ್ಕೊಳ್ಳಿಕ್ಕೆ ಕೂಡ ಅಥವಾ ಪ್ರಾಪ್ತ ಆಗಲಿಕ್ಕೆ ಕೂಡ ಅವಕಾಶ ಇಲ್ಲವೇ ಇಲ್ಲ. ಏನು ಹೇಳಿತು? ವ್ಯವಹಾರದ ಆಶ್ರಯ ಮಾಡದ ವಿನಃ ಶುದ್ಧ ಸ್ವರೂಪದ ಉಪಲಬ್ಧಿಯೇ ಆಗೋದನೇ ಇಲ್ಲ. ವ್ಯವಹಾರದ ಆಶ್ರಯ ಮಾಡಿದ ಮಾತ್ರಕ್ಕೆ ಶುದ್ಧ ಸ್ವರೂಪದ ಪ್ರಾಪ್ತಿ ಆಗುವುದರದ್ದು ನಿಯಮಿಲ್ಲ. ಇವು ಎರಡು ಮಾತದು. ಮೂರನೇ ಮಾತು ಇದೆ, ಏನ? ವ್ಯವಹಾರದ ಆಶ್ರಯ ಮಾಡಿದ ನಂತರ ಶುದ್ಧ ಸ್ವರೂಪದ ಉಪಲಬ್ಧಿ ಆಗುವುದರದ ನಿಯಮ ಇಲ್ಲದಿದ್ದರನೂ ಕೂಡ ವ್ಯವಹಾರದ ಆಶ್ರಯ ಮಾಡದ ವಿನಃ ಶುದ್ಧ ಸ್ವರೂಪದ ಉಪಲಬ್ಧಿ ಆಗೋದನೇ ಇಲ್ಲದೆ. ಮಾಡಿದ್ರ ಹಾಗೆ ಆಗ್ತಿದೆ ಹೀಗೆ ನಿಯಮ ಇಲ್ಲ, ಆದ್ರೆ ಮಾಡದ್ದ ಆಗೋದು ಸಾಧ್ಯನೇ ಇಲ್ಲ. ಅದರ ಸಲುವಾಗಿ ನಿಮಿತ್ತ ಇಲ್ಲದ ಕಾರ್ಯ ಆಗೋದನೇ ಇಲ್ಲ. ನಿಮಿತ್ತದಿಂದ ಆಗೋದಿಲ್ಲ ಅಂಥೇಳಿ ಹೇಳಿದರು. ನಿಮಿತ್ತ ಇದ್ದ ನಂತರ ಇವನ ಕಾರ್ಯ ಹಾಗೆ ಆಗ್ತಿದೆ ಹೀಗೆ ನಿಯಮ ಇಲ್ಲ ಅಂತ ಹೇಳಿದರು. ಅದರ ನಿಮಿತ್ತನೂ ಇಲ್ಲದಿದ್ದರೆ ಕಾರ್ಯ ಹೇಗಾಗೋದು? ಹೇಗಾಗೋದು? ಈ ವ್ಯವಹಾರ ನಿಶ್ಚಯದ ನಿಮಿತ್ತ ಉಪಾದಾನದ ಸೂಕ್ಷ್ಮ ಸಂಧಿಯನ್ನು ಬುದ್ಧಿಯ ಏಕಾಗ್ರತೆಯಿಂದ, ಬುದ್ಧಿಯ ತೀಕ್ಷ್ಣತೆಯಿಂದ, ಸೂಕ್ಷ್ಮತೆಯಿಂದ ಕಂಡುಕೊಳ್ಳೋದು ಅವಶ್ಯಕ ಇದೆ. ಗಣಧರ ಪ್ರಭು ಕೂಡ ಇದರ ಸ್ಪಷ್ಟ ಸ್ವರೂಪವನ್ನು ತಿಳಿಸಿ ಹೇಳೋ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ವಚನಕ್ಕೆ ಅಗೋಚರ ಇದೆ, ತಿಳಿತಾನಿಲ್ಲ. ಆಗಮದಲ್ಲಿ ಒಂದು ಮಾತು ಬರ್ತಿದೆ, ಇನ್ನು ಕಾರ್ಯ ಹೇಗೆ ಮಾಡೋದ ಅದಕ್ಕೆ ಆಧಾರ ಯೋಗಸಾರದೊಳಗೆ ಬರ್ತಿದೆ ಅಲ್ಲ, ಏನ? ಆಕಾಶ ಮತ್ತು ಆತ್ಮನೊಳಗ ಯಾವ ಭೇದ ಇಲ್ಲ. ಬರೇ ಆಕಾಶ ಅಚೇತನ ಇದೆ, ಆತ್ಮ ಚೈತನ್ಯ ಸ್ವರೂಪ. ಇಷ್ಟು ಭೇದವನ್ನು ಬಿಟ್ರೆ ಇನ್ನಾವುದು ಭೇದ ಇಲ್ಲ. ಇದರ ತಾತ್ಪರ್ಯ ಏನ ಅಂತಂದ್ರೆ, ಇಲ್ಲೇ ಸಲುವಾಗಿ ಹೇಳ್ತಾ ಇದೆ. ಇದರ ತಾತ್ಪರ್ಯ ಏನ ಅಂತಂದ್ರೆ, ಧರ್ಮ ಅಧರ್ಮ, ಆಕಾಶ ಕಾಲ ಜೀವ ಪುದ್ಗಲ ಎಲ್ಲವೂ ಎಲ್ಲದವ್ರಿ? ಎಲ್ಲವೂ ಎಲ್ಲದವು ಆಕಾಶದೊಳಗದವು. ಹೌದಲ್ಲ? ಆಕಾಶ, ಲೋಕಾಕಾಶ ಅಂದ್ರೆ ಆಕಾಶದೊಳಗೆ ಅವಗಾಹನ ಶಕ್ತಿ ಇದೆ ಅಲ್ಲ. ಅರೆ ಬಹಳ ಅದ್ಭುತ ವಿಷಯ ಬಂದದ್ದಿದೆ ವಿಚಾರದೊಳಗ್ರೆ. ಆಕಾಶದೊಳಗೆ ಅವಗಾಹನ ಶಕ್ತಿ ಇದೆ ಅಲ್ಲ. ಎಷ್ಟು ಅವಗಾಹನ? ಇನ್ನಿಷ್ಟು ಪದಾರ್ಥ ಇದ್ರೂ ಕೂಡ ಅವಗಾಹನ ಕೊಡುವಷ್ಟು ಶಕ್ತಿ ಇದೆ. ಇನ್ನಿದರ ಅನಂತ ಗುಣಿತ ಪದಾರ್ಥ ಇದ್ರೂ ಕೂಡ ಅವಗಾಹನ ಕೊಡುವ ಶಕ್ತಿ ಇದೆ. ಹಾಗಾದ್ರೆ ಅರ್ಥ ಏನ? ಎಷ್ಟಿದೆ ಅಷ್ಟಕ್ಕೆಲ್ಲ ಅವಗಾಹನ. ಇಷ್ಟ ಈಗ ನೀ ಇಲ್ಲಿ ಯಾಕೆ ಬಂದೆ ಅಂಥೇಳಿ ಅನ್ನೋದಿಲ್ಲ. ಈ ಜೀವ ಹೊರಟು ಹೋಗ್ತಾನಲ್ಲ ಈ ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ, ಅಲ್ಲಿಯ ಆಕಾಶ ಇವನಿಗೆ ಅವಗಾಹ ಕೊಡ್ತಿದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಆಕಾಶದೊಳಗ ಯಾವ ಪ್ರಕಾರ ಏನಿದೆ ಅದಕ್ಕೆಲ್ಲ ಅವಗಾಹನ ಕೊಡುವ ಶಕ್ತಿ ಇದೆಯಲ್ಲ, ಅದೇ ಪ್ರಕಾರ ಈ ಜ್ಞಾನದೊಳಗ ಏನಿದೆ ಅದಕ್ಕೆಲ್ಲ ಅವಗಾಹನ ಕೊಡುವಂಥ ಶಕ್ತಿ, ಪ್ರತಿಫಲಿತ ಮಾಡುವಂಥ ಶಕ್ತಿ, ತಿಳಿತಾ ಇದೆಯಲ್ಲ, ತಿಳಿಯುವಂಥ ಶಕ್ತಿ, ಅವಗಾಹನಲ್ಲ, ಪ್ರವೇಶ. ಅರೆ ಎಲ್ಲದಕ್ಕೂ ಅವಕಾಶ ಕೊಡ್ತಿದೆ. ಯಾವುದು ಹೀನ ಇದೆ, ದೋಷಿ ಇದೆ, ವಿಪರೀತ ಮಾರ್ಗಿ ಇದೆ, ಎಲ್ಲದಕ್ಕೂ ಅವಕಾಶ ಕೊಡ್ತಿದೆ. ಕೇವಲ ಜ್ಞಾನದೊಳಗೆ ಯಾವುದು ತಿಳಿದು ಬರುವುದಿಲ್ಲ, ಶ್ರುತ ಜ್ಞಾನದೊಳಗೆ ಯಾವುದು ತಿಳಿದು ಬರುವುದಿಲ್ಲ. ಅವಧಿ ಜ್ಞಾನ, ಮನಃ ಪರ್ಯಾಯ ಜ್ಞಾನ ಒಂದು ಕೇವಲ ಜಡಕ್ಕೆ ಪುದ್ಗಲಕ್ಕೆ ಸೀಮಿತದವ್ರೆ. ಅವುಗಳದ್ದು ಮಹಿಮಾ ಮಾಡೋದು ನಿಜವಾಗಿ ಅವಶ್ಯಕ ಇಲ್ಲ. ಅದೇ ಅವ ಆತ್ಮ ಸಾಧನೆಯ ಮಾರ್ಗದೊಳಗ ತಾನಾಗಿನ ಗುಣಪ್ರತ್ಯಯ ಮತ್ತು ಭವಪ್ರತ್ಯಯ ಅಂಥೇಳಿ ಭೇದ ಇದೆಯಲ್ಲ ಎಲ್ಲಿ? ಅವಧಿ ಜ್ಞಾನದೊಳಗರೆ. ಹಾಗಾದ್ರೆ ಗುಣಪ್ರತ್ಯಯ ಇದೆಯಲ್ಲ, ಅದ ಈ ಆತ್ಮ ತನ್ನ ಗುಣಪುಂಜನಾದಂಥ, ಗುಣಗಳ ಪಿಂಡನಾದಂಥ
ತನ್ನ ಸ್ವರೂಪವನ್ನು ತಿಳಿಯೋದ್ರೊಳಗೆ ಅವನ ಜ್ಞಾನ ಉಳಿತು ಅಂತಂದ್ರೆ, ಅವನ ಜ್ಞಾನ ಅದರಲ್ಲೇ ತೊಡಗಿತು ಅಂತಂದ್ರೆ ಅವನಲ್ಲಿ ಎಂಥ ಗುಣ ಪ್ರಗಟ ಆಗ್ತವೆ ಅಂತಂದ್ರೆ, ಯಾವುದು ವರ್ತಮಾನದಲ್ಲಿ ಇಲ್ಲಿ ಇಲ್ಲ ಅದನ್ನು ಕೂಡ ತಿಳಿಯುವಂಥದ್ದ ಅವನಲ್ಲಿ ಶಕ್ತಿ ಪ್ರಗಟ ಆಗ್ತಿದೆ. ಅದೇ ಪ್ರಕಾರ ಮನಃಪರ್ಯಾಯ ಜ್ಞಾನಂತೂ ಯಾರದ್ದು ಇದೆ? ಭಾವಲಿಂಗಿ ಸಂತರಿಗೆನ ಆಗ್ತಿದೆ. ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವನಿಗೆ ಅಭವ್ಯನಿಗೆ ಯಾವಾಗೂ ಆಗುವುದಿಲ್ಲರಿ. ಹೀಗಿರೋ ವೇಳೆದೊಳಗ ಕೇವಲ ಜ್ಞಾನದೊಳಗ ಯಾವುದಕ್ಕೆ ಪ್ರವೇಶದ ನಿಷೇಧ ಇದೆ ರೀ? ಏನಿದೆಯೋ ಅದೆಲ್ಲ ಜ್ಞಾನದೊಳಗೆ ಪ್ರವೇಶ ಮಾಡಬಹುದು ಅಥವಾ ಇಲ್ರಿ? ಮಾಡಬಹುದು. ಅಂಚಳನ ಪ್ರವಚನ ಸಾರದ ಪ್ರಾರಂಭದೊಳಗ ಸರ್ವವ್ಯಾಪಿ ಅಂತ ಹೇಳಿ ಹೇಳಿದ್ದಾರೆ. ಎಲ್ಲಿ ಪ್ರಾರಂಭ? ಮಂಗಲಾಚರಣೆ ರೇ. ಯಾರ ಮಂಗಲಾಚರಣೆ? ಟೀಕಾಕಾರರ ಮಂಗಲಾಚರಣೆ. ಸರ್ವವ್ಯಾಪೇಕ ಛಿದ್ರೂಪ. ನಿನ್ನೊಳಗೆ ಯಾವುದರ ಪ್ರವೇಶ ಇಲ್ಲ, ನಿನ್ನಲ್ಲೇ ಅವಗಾಹನ ಶಕ್ತಿಯಷ್ಟಿದೆ. ದೋಷ ಇದ್ರೆ ಇರಲಿಲ್ಲ, ಆ ದೋಷ ಅದರಲ್ಲೇ ಇದೆ. ಯಾವುದರದ್ದಿದೆಯಲ್ಲ, ವ್ಯಕ್ತಿಯ ದೋಷ ವಸ್ತುವಿನ ದೋಷ ಅಲ್ಲ, ನನ್ನ ಪರ್ಯಾಯದ ದೋಷ. ಅದನ್ನು ತಿಳಿಲಿಕ್ಕೆ ಜ್ಞಾನ ಇಲ್ಲಂತಿದೆ ಅಂದ್ರೆ ಬಹಳ ಅದ್ಭುತ ವಿಷಯ ಬಂದದ್ದು ಇದೆ ವಿಚಾರದೊಳಗ. ಅದು ನನಗೆ ಯಾವ ರೀತಿ ಪ್ರಮೋದವನ್ನು ಉಂಟು ಮಾಡಿದೆ, ಅದರದ ತಮಗ ಅಂದಾಜು ಬರ್ತಿದೆ ಇಲ್ಲ ನನಗೆ ಗೊತ್ತಿಲ್ಲ. ಆಕಾಶ ಯಾವ ಪ್ರಕಾರ ಇರುವಂಥ ಅಷ್ಟೇ ಅಲ್ಲ, ಯಾವ ವಸ್ತು ಯಾವ ರೂಪದಿಂದ ಪರಿಣಾಮನ ಆಗ್ತಿದೆಯೋ ಅದು ಎಲ್ಲದಕ್ಕೂ ಯಾವುದು ಸೂಕ್ಷ್ಮ ಆಗ್ತಿದೆ, ಯಾವುದು ಸ್ಥೂಲ ಆಗ್ತಿದೆ, ಯಾವುದು ಲೋಕವ್ಯಾಪಿ ಆಗ್ತಿದೆ, ಅದೇ ಲೋಕವ್ಯಾಪಿ ಆಗ್ತಿದೆ. ಜೀವ ಸಮುದ್ಘಾತದ ಸಮಯದೊಳಗೆ, ಕೇವಲ ಸಮುದ್ಘಾತದ ಸಮಯದೊಳಗ ಲೋಕಾಕಾಶ ಪ್ರಮಾಣ ಆಗ್ತಾನಲ್ಲ ಒಂದು ಸಮಯ, ಆವಾಗ ಆಕಾಶದ ಪ್ರದೇಶ ಅಂದ್ರೆ ತಕರಾರು ಮಾಡ್ತವೆ ಅಂದ್ರೆ, ಈಗಾಗಲೇ ಇಲ್ಲೆಲ್ಲ ಇಷ್ಟೊಂದು ಅದಾವೆ, ಮತ್ತು ನಿನ್ನ ಪ್ರದೇಶ ಇಲ್ಲಿ ಗದ್ದಲಾಗುವುದಿಲ್ಲನ, ರಶ್ ಆಗುವುದಿಲ್ಲನ, ಮಾತಿಲ್ಲ. ಅದೇ ಪ್ರಕಾರ ಈ ಜೀವದ ಜ್ಞಾನದ ಸಾಮರ್ಥ್ಯ ಇಷ್ಟೇ ಇದೆ. ಯಾವುದು ಎಂಥದ್ದಿದೆಯೋ ವಿಪರೀತ ಜ್ಞಾನಿ ಅಂಥಳನ ಸಾಮಾಯಿಕ ಪಾಠದ ಮೊದಲನೇ ಶ್ಲೋಕದೊಳಗನ, ಸಾಮಾಯಿಕದ ಪ್ರಾರಂಭದೊಳಗನ ಅಮಿತವತಿ ಆಚಾರ್ಯ ದೇವ್ ಏನು ಹೇಳ್ರು? ಸತ್ವೇಷು ಮೈಸ್ತ್ರೀ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಶು ಕೃಪಾಪರತ್ವಂ ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತಂ. ಅಂದ್ರೆ ವಿಪರೀತ ವೃತ್ತಿ ಅವನ ಜ್ಞಾನದೊಳಗೆ ಬರೋದು ಅಥವಾ ಇಲ್ರಿ? ಯಾರ್ದ ಕೊನಕೊಂಡ್ಲದೊಳಗ ಇದರ ಮೇಲೆ ನಂದು ಆಗಿತ್ರಿ ಪ್ರತಿಪಾದನೆ. ಕೊನಕೊಂಡ್ಲ ಶಿಬಿರದೊಳಗೆ ಬಂದಿದ್ದೆ. ಹಾಗಾದ್ರೆ ಅಲ್ಲಿ ಸಾಮಾಯಿಕ ಪಾಠದ ಮೇಲೇನ ಆಗಿತ್ತನ. ಅಲ್ಲಿ ಮಾಧ್ಯಸ್ಥ ಭಾವ ವಿಪರೀತ ವೃತ್ತಿ ಹೇಳಿತ್ತ. ಈ 4 ವಿಭಾಗದ ಚರ್ಚೆ ಮಾಡಿದ್ದಿತ್ತು. ಸ್ಮರಣೆಗೆ ಬಂದ್ರೆ ಸ್ಮರಣೆಗೆ ತಗೊಳ್ರಿ. ವಿಪರೀತ ವೃತ್ತಿ ತನ್ನದಿದೆ, ತನ್ನಲ್ಲೇ ಇರುವಂಥ ವಿಪರೀತ ವೃತ್ತಿ. ಅರೆ, ಅದ ಜ್ಞಾನದೊಳಗೆ ಬರಲಿಕ್ಕೆ ಅದಕ್ಕೆ ಅಧಿಕಾರ ಇದೆ. ಜ್ಞಾನ ಅದನ್ನು ಸಹರ್ಷ ಸ್ವೀಕಾರ ಮಾಡ್ತಿದ್ದೀರಿ, ಆದರೆ ಜ್ಞಾನ ಅದನ್ನು ತಿದ್ದಬೇಕನ್ನೋದಿಲ್ಲ. ಜ್ಞಾನ ಅದನ್ನು ತೆಗೆದು ಹಾಕಬೇಕನ್ನೋದಿಲ್ಲ. ಜ್ಞಾನದೊಳಗೆ ಬರಬೇಕಾದ್ರೆ ಅದಕ್ಕೇಂದ್ರೆ ತನ್ನ ರೂಪ ಬದಲಿ ಮಾಡಿಕೊಳ್ಬೇಕನ್ನೋದಿಲ್ಲ. ಇಲ್ಲಿ ಯಾವುದರ ಸಲುವಾಗಿ ಹೇಳ್ತಾ ಇದೆ ಪ್ರಭು? ಇದೆಲ್ಲ ಯಾವುದರ ಸಲುವಾಗಿ? ಕಾಲಹರಣದ ಸಲುವಾಗಿಲ್ಲ. ಅದು ಒಂದೇ ಇಲ್ರಿ ನಮ್ಮ ಹತ್ರ. ಏನಿಲ್ಲ? ಕಾಲ, ಸಮಯನ ಇಲ್ಲ ನಮ್ಮ ಹತ್ರ. ಅದನ್ನು ಹರಣ ಮಾಡೋದ, ವ್ಯರ್ಥ ಕಳೆಯೋದ ಎಲ್ಲಿ ಬಂತು ಜಿನಾಗಮದೊಳಗ? ಏನು ಹೇಳಿತು ಇಲ್ಲಿ ಇದರ ಸಲುವಾಗಿ? ಅರೆ, ವ್ಯವಹಾರನಯದ ಆಶ್ರಯ ಮಾಡಿದ ನಂತರ ವಸ್ತುವಿನ ಸ್ವರೂಪದೊಳಗ 2 ಪ್ರಕಾರದ ನಿರೂಪಣೆ ಇದೆ. ಒಂದು ಮುಖ್ಯ, ಒಂದು ಉಪಚಾರ. ಆದರೆ ಓದುವಂಥವನ ಜ್ಞಾನ, ಯಾವುದು ಕಥನದ ವಿಷಯ ಇಲ್ಲವೋ ಅದನ್ನು ಗ್ರಹಣ ಮಾಡ್ತೀವಿ. ಅಲ್ಲಿ ಹೇಳ್ತಲ್ಲ, ಏನು ಹೇಳ್ತಾರೆ? ಜ್ಞಾನ ವಿಪರೀತವನ್ನು ಗ್ರಹಣ ಮಾಡ್ತಿದ್ದೀರಿ, ಆದರೆ ಸ್ವಯಂ ವಿಪರೀತ ಆಗೋದಿಲ್ಲ. ಚಂದ್ರಕಾಂತಣ್ಣ, ಸ್ವಯಂ ವಿಪರೀತ ಆಗೋದಿಲ್ಲ ಇಷ್ಟ ಅಲ್ಲ, ಆದ್ರೆ ಆ ವಿಪರೀತವನ್ನು ಯಥಾರ್ಥ ಮಾಡ್ಲಿಕ್ಕೆ ಹೋಗೋದಿಲ್ರಿ. ಮಾಡ್ಲಿಕ್ಕೆ ಹೋದ್ರೆ ಅದರ ಸ್ವರೂಪ ಉಳಿಯೋದಿಲ್ರಿ. ಜ್ಞಾನದ ಅದು ತನ್ನ ಸ್ವರೂಪವನ್ನು ಕಳ್ಕೊಂಡು ಭ್ರಷ್ಟ ಆಗ್ತಿದೆ. ಅದಂತೂ ಆಗೋದನೇ ಇಲ್ಲ. ಯಾವುದು ವಿಪರೀತ ಇದೆ ಅದು ಯಥಾರ್ಥ ಆಗೋದನೇ ಇಲ್ಲ. ಜಡ ಇದ್ದದ್ದು ಚೇತನ ಆಗ್ತಿದೆ ಅಂದ್ರೆ ಇಲ್ಲ. ಹಾಗಾದ್ರೆ ರಾಗ ಇದ್ದದ್ದು ವಿತರಾಗ ಆಗ್ತಿದೆ.
ಆಗ್ತಿದೆ ಅಂದರೆ ಆಗೋ ಸಾಧ್ಯತೆ. ಅದಕ್ಕೆ ಜ್ಞಾನದ ಒಂದು ಗಂಭೀರತೆ ಎಷ್ಟಿದೆ, ಜ್ಞಾನದ ಒಂದು ಉಚ್ಚತೆ ಎಷ್ಟಿದೆ, ಅದು ನಮ್ಮ ಲಕ್ಷ್ಯದೊಳಗೆ ಬರಬೇಕು. ವಸ್ತುವಿನ ಕಥನ ಆಗಮದೊಳಗೆ ವ್ಯವಹಾರನಯದ ಅವಲಂಬನೆ ಈ ಜೀವ ಮಾಡಿದ, ಆಶ್ರಯ ಮಾಡಿದ, ಅಲ್ಲಿ ವಸ್ತುವಿನ ಕಥನ ನಡೆದದ್ದೇ ಇದೆ. ಯಾಗ ಮುಖ್ಯ ಮತ್ತು ಉಪಚಾರ ರೂಪದಿಂದ. ಅವ ಮುಖ್ಯವನ್ನು ಗ್ರಹಣ ಮಾಡುವುದಿಲ್ಲ, ತಿಳಿತಾನ್ರಿ. ಉಪಚಾರವನ್ನು ಗ್ರಹಣ ಮಾಡುವುದಿಲ್ಲ, ತಿಳಿತಾನ್ರಿ. ಆದ್ರೆ ಅವು ಎರಡನ್ನೂ ತಿಳಿಯುವುದೊಳಗ ಶುದ್ಧ ಸ್ವರೂಪದ ಗ್ರಹಣ ಮಾಡುವಂಥ ಮಹಾ ಕಾರ್ಯ ಯಾವ ಜೀವದ ಜ್ಞಾನ ಮಾಡ್ತಿದೆಯೋ ಆ ಜೀವದ ಸಲುವಾಗಿ ವ್ಯವಹಾರಣಯ ಏನಿದೆ, ಪೂಜ್ಯ ಪೂಜ್ಯ ಇದೆ. ಪೂಜ್ಯ ಶಬ್ದ ಇದೆ, ಉಪಾದಾನ ಶಬ್ದ ಇಲ್ಲ. ಬಹಳ ಅದ್ಭುತ. ಆಚಾರ್ಯರ ಶಬ್ದ, ಜ್ಞಾನಿಗಳ ಶಬ್ದದ ಯಾವುದು ಹೇಗಿದೆ ಹಾಗೆ ನೋಡುವಂಥ ದೃಷ್ಟಿ ಕೂಡ ನಮ್ಮಲ್ಲಿ ಬರುವುದ ಮಹಾನ್ ಭಾಗ್ಯದ ಮಾತಿದೆ. ಉಪಾದಾನ ಇಲ್ಲ. ಈಗ 7 ತತ್ವಗಳ ಕುರಿತಾಗಿ ಹೇಯ ಜ್ಞೇಯ ಉಪಾದೇಯದ ಮಾತಿತ್ತಲ್ಲ, ಜ್ಞೇಯದೊಳಗೆ ಬಂತ್ರಿ ಪೂಜ್ಯ, ತಿಳಿತೇನ್ರಿ? ಪೂಜ್ಯ ಏನಿದೆ ಅಲ್ಲ ಅದು ಜ್ಞೇಯದೊಳಗೆ ಬಂತು, ಉಪಾದಾನದೊಳಗೆ ಬರಲಿಲ್ಲ, ಹೇಯದೊಳಗೂ ಹೊರಟು ಹೋಗ್ಲಿಲ್ಲ. ಅರೆ ಹೇಯ ಅಂಥೇಳಿ ಯಾರು ತಿಳಿದ್ರು ವ್ಯವಹಾರನಯವನ್ನ, ಹೇಯ ಅಂಥೇಳಿ ಯಾರು ತಿಳಿದ್ರು ಅವರಿಗೆ ಹೇಯ ಉಪಾದೇಯಗಳ ಪರಿಚಯವೇ ಇಲ್ಲ. ಭಲೆ ಅದನ್ನು ಆಭಾಸ ಅಂದ್ರು, ಅದರ ಫಲ ಏನೇನೆಲ್ಲ ಹೇಳಿದ್ರು ಪಂಚಾಸ್ತಿಕಾಯದೊಳಗೆ ಭಗವತ್ ಸ್ವರೂಪದ ಕುಂದರೆ ಹೇಳಿರು, ಅದರದೇ ಅವಲಂಬನೆ ಮಾಡಿ ಟೋಡರಮಲ್ಲರ ವಿವರಣೆ ನೀಡಿದರು. ಆದ್ರೆ ಹೇಯ ಅಂಥೇಳಿ ಹೇಳಲಿಲ್ಲ. ವ್ಯವಹಾರಣೆಯ ಹೇಯಲ್ಲ, ವ್ಯವಹಾರಣೆಯದ ವಿಷಯ ಹೇಯಲ್ಲ, ಜ್ಞೇಯ ಇದಿರಿ. ಹೇಯ ಬಸ್ ತನ್ನ ಆಶ್ರವ ಬಂಧ ರೂಪದ ಭಾವೇನದವೋ ಅವು ಹೇಯಲ್ಲವ್ರೆ. ಲೋಕದೊಳಗೆ ಅದನ್ನು ಬಿಟ್ಟು ಹೇಯ ಯಾವುದೋ ಇಲ್ಲ ಮತ್ತು ಇಲ್ರಿ. ಯಾವ ವ್ಯಕ್ತಿ ಹೇಯಲ್ಲ, ಯಾವ ವಸ್ತು ಹೇಯಲ್ಲ, ಯಾವ ದೇಹ ಹೇಯಲ್ಲ. ದೇಹ ಜ್ಞಾನದ ಜ್ಞೇಯ ಇದೆ. ದೇಹದ ಕುರಿತು ಅಪನತ್ವ ಇದೆಯಲ್ಲ ಅದು ಹೇಯಿದೆ. ವಸ್ತುವಿನ ಕುರಿತು ಮಮತೆ ಇದೆಯಲ್ಲ ಅದು ಹೇಗಿದೆ. ಅಂದ್ರೆ ಹೇಯ ವಿಶ್ವದೊಳಗೆ ಯಾವುದಿದೆ, ಯಾವುದೇ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ವಿಪರೀತ ಜ್ಞಾನದ ಮೂಲಕ ಯಾವ ವಿಕಾರಿ ಭಾವ ಆಗ್ತಿದೆಯಲ್ಲ ಅದು ಒಂದೇ ಇದೆ ಲೋಕದೊಳಗೆ. ಇಡೀ ಲೋಕದೊಳಗೆ ನೀವು ಸ್ವರ್ಗಕ್ಕೆ ಹೋಗ್ರಿ, ವಿದೇಹ ಕ್ಷೇತ್ರಕ್ಕೆ ಹೋಗ್ರಿ, ಭೋಗ ಭೂಮಿಗೆ ಹೋಗ್ರಿ, ಎಲ್ಲೇ ಹೋದ್ರೂ ನರಕಕ್ಕೆ ಹೋಗ್ರಿ, ಹೇಯ ಯಾವುದೂ ಇಲ್ಲ. ತನ್ನಲ್ಲೇ ತನ್ನ ಜ್ಞಾನದ ವಿಪರೀತತೆಯ ಫಲಸ್ವರೂಪವಾಗಿ ಯಾವ ವಿಕೃತ ಭಾವ ಆಗ್ತಾವಲ್ಲ ಅವು ಹೇಗೆ. ಜ್ಞಾನದೊಳಗೆ ಸಾಮರ್ಥ್ಯ ಎಷ್ಟಿದೆ, ಈ ಮೂಲ ಮಾತ ಲಕ್ಷ್ಯದೊಳಗೆ ಬರಬೇಕು. ಮೂಲ ಮಾತ ಮುಖ್ಯ ಮತ್ತು ಉಪಚಾರ ರೂಪದಿಂದ ವಸ್ತುವಿನ ಮೋಕ್ಷ ಮಾರ್ಗದ ಸುಖದ ಮಾರ್ಗದ ಪಂಚಪ್ರಭುಗಳದ್ದ ಯಾವ ಕಥನ ಆದದ್ದು ಇದೆಯೋ ಆ ಕಥನ ಎರಡನ್ನೂ ತಿಳಿಯುವುದರ ಜೊತೆಯಾಗಿ ಶುದ್ಧ ಸ್ವರೂಪದ ಕಡೆಗೆ ಸಾಗೋದು, ಶುದ್ಧ ಸ್ವರೂಪವನ್ನು ಗ್ರಹಣ ಮಾಡೋದು, ಶುದ್ಧ ಸ್ವರೂಪದ್ದೇ ಆಶ್ರಯ ಮಾಡೋದು ಈ ಸಾಮರ್ಥ್ಯ ಜ್ಞಾನದೊಳಗೆ ಇದೆ. ಇದಕ್ಕೆ ಉದಾಹರಣೆ ಕೊಟ್ಟಿತ್ತು ಆಕಾಶ ಮತ್ತು ಜೀವದ ಸ್ವರೂಪ ಸಾಮ್ಯ ಇದೆ ಅನ್ನೋದು. ಅದರ ವಿವರಣೆ ನೀಡಿತು. ಆಕಾಶದೊಳಗೆ ಎಷ್ಟು ಪದಾರ್ಥ ಯಾವ ರೂಪ ಧಾರಣ ಮಾಡಿ ಬಂದ್ರೂ ಕೂಡ ಆಕಾಶ ಅವಗಾಹನ ಕೊಡ್ತಿದೆ. ವಿಚಾರ ಮಾಡೋದು ದೃಷ್ಟಾಂತ ಅಲ್ಲದ, ಆದ್ರೆ ನಿಜವಾಗಿ ಈ ಜ್ಞಾನವನ್ನ ದಾಷ್ಟಾಂತದೊಳಗಿಟ್ಟ ನಂತರ ಅದು ದೃಷ್ಟಾಂತ ಆಗುತ್ತಿದೆ. ವಿಚಾರ ಮಾಡೋದು ಯಾವುದರ ನಿಷೇಧ ಮಾಡ್ತಿದೆ ನಮ್ಮ ಜ್ಞಾನ, ಯಾವುದರ ನಿಷೇಧ ಮಾಡುವಷ್ಟು ನ್ಯೂನತೆ ಅಥವಾ ಅಲ್ಪತೆ ಇದೆ ಅದರಲ್ಲಿ ಇಲ್ಲವೇ ಇಲ್ಲ. ಯಾವುದರದ್ದು ನಿಷೇಧ ಮಾಡುವುದಿಲ್ಲ, ಎಲ್ಲವನ್ನೂ ತನ್ನೊಳಗೆ ಸ್ವೀಕಾರ ಮಾಡ್ತಿದೆ. ಆದ್ರೆ ಅದನ್ನು ಸರಿಪಡಿಸುವ ಅಥವಾ ಆ ರೂಪ ತಾನಾಗುವ ಅದಕ್ಕೆ ಆಗಮದಲ್ಲಿ ಇನ್ನೂ ದೃಷ್ಟಾಂತ ಬರ್ತಿದೆ ಅಲ್ಲ, ಏನ ವೈದ್ಯ ರೋಗಿಯನ್ನು ಗುಣಮುಖ ಮಾಡುವ ಸಲುವಾಗಿ ನಾನಾ ಪ್ರಕಾರದ ಪ್ರಯತ್ನ ಮಾಡ್ತಾನೆ. ಆದರೆ ರೋಗಿಯ ರೋಗ ಗುಣ ಆಗಲಿಲ್ಲ ಅಂತಂದ್ರೆ ವೈದ್ಯನ ವಿಷಪ್ರಾಶನ ಮಾಡಿ ಸತ್ತು ಹೋಗುದಿಲ್ಲ. ಹಾಗೆ ಜ್ಞಾನ
ವಿಕಾರಿ ಭಾವಗಳನ್ನು ದೂರ ಮಾಡುವ ಸಲುವಾಗಿ ನಾನಾ ಪ್ರಕಾರದ ಪ್ರಯತ್ನ ಮಾಡ್ತಿದೆ. ಏನ ಆಗಮದ ಅವಲಂಬನೆ ಮಾಡ್ತಿದೆ, ತತ್ವದ ವಿಚಾರ ಮಾಡ್ತಿದೆ, ವೈರಾಗ್ಯ ಭಾವನೆ ಮಾಡ್ತಿದೆ. ಹಾಗಾದ್ರೂ ವಿಕಾರಿ ಭಾವ ಬರ್ತಿದ್ದು ಅಂತಂದ್ರೆ ಸ್ವಯಂ ಅದು ವಿಕಾರ ರೂಪ ಆಗಿ ಹೋಗುವುದಿಲ್ಲ. ಯಾವುದ ಜ್ಞಾನ, ಜ್ಞಾನದ ಉನ್ನತಿ ಉಚ್ಚತೆ ಎಷ್ಟು ಇದೆ ಅನ್ನೋದ ನಮ್ಮ ಲಕ್ಷ್ಯದೊಳಗೆ ಬರಬೇಕು. ಮತ್ತು ಆ ಜ್ಞಾನವೇ ನಮ್ಮ ನಿಧಿ ಇದೆ, ಆ ಜ್ಞಾನವೇ ನಮ್ಮ ಸ್ವರೂಪ ಇದೆ, ಆ ಜ್ಞಾನವೇ ನಮ್ಮ ಆಸ್ತಿ ಇದೆ, ಆ ಜ್ಞಾನವೇ ನಮ್ಮ ವೈಭವ ಇದೆ, ಆ ಜ್ಞಾನವೇ ನಮ್ಮ ಶೋಭೆ ಇದೆ, ಆ ಜ್ಞಾನವೇ ನಮ್ಮ ಆಹಾರ ಆಗಬೇಕು, ಆ ಜ್ಞಾನವೇ ನಮ್ಮ ಉಸಿರಾಟ ಆಗಬೇಕು. ಆ ಜ್ಞಾನದಿಂದಲೇ ನಮಗೆ ಸಂಪೂರ್ಣ ಏನು ಬೇಕೋ ಅದೆಲ್ಲ ಸಿಗಬೇಕು. ಏನು ಬೇಕು? ಸುಖ ಬೇಕು, ಶಾಂತಿ ಬೇಕು, ದುಃಖ ಬೇಡ, ಜನ್ಮ ಮರಣ ಬೇಡ, ಬಂಧನ ಬೇಡ, ಪರಾಧೀನತೆ ಬೇಡ. ಹಾಗಾದರೆ ಅದೆಲ್ಲದರ ಸಲುವಾಗಿ ನಮ್ಮ ಲಾಖ ಪ್ರಶ್ನೆಗಳ ಸಲುವಾಗಿ ಒಂದೇ ಉತ್ತರ ಇದೆ, 1000 ರೋಗಗಳ ಸಲುವಾಗಿ ಒಂದೇ ಉಪಾಯ ಇದೆ. ಏನ? ಜ್ಞಾನದ ಸ್ವೀಕಾರ ಮಾಡಿ. ಜ್ಞಾನದ ಸ್ವೀಕಾರ. ನಾನು ಒಂದು ಜ್ಞಾನವನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ನಾನು ಇನ್ನೊಬ್ಬರನ್ನ ತಿದ್ದವ ಅಲ್ಲ, ನಾನು ಇನ್ನೊಬ್ಬರ ದೋಷಕ್ಕೆ ಪ್ರೇರಣೆ ನೀಡೋವ ಅಲ್ಲ. ಏನಿದೆ? ನಾನು ಸ್ವಯಂ ದೋಷ ಮಾಡುವಂಥವಲ್ಲ, ನಾನು ದೋಷ ಬಿಟ್ಕೊಡುವಂಥವಲ್ಲ. ಬಸ್ ಎಲ್ಲವನ್ನು ತಿಳಿಯೋದು ನನ್ನ ಜ್ಞಾನದ. ತಿಳಿಯುವ ಸಲುವಾಗಿ ಕೂಡ ಅದರ ಹತ್ರ ಹೋಗ್ಬೇಕಾಗಿಲ್ಲ. ಅದಾಗೆ ನನ್ನ ಜ್ಞಾನದೊಳಗೆ ಬಂತು ಅಂತಂದ್ರೆ ತಿಳಿಯೋದಿದೆ. ಅದಾಗೆ ಬರ್ತಿದ್ದೀರಿ ವಿಜಯ್ ಭಾಯಿ, ತಿಳಿಯುವ ಸಲುವಾಗಿ ಎಲ್ಲೂ ಹೋಗ್ಬೇಕಾಗಿಲ್ಲ. ಅರೇ, ನಿನ್ನ ಜ್ಞಾನದ ನಿರ್ಮಲತೆಯೊಳಗೆ ಸಿದ್ಧರು ಇಳಿದು ಬರ್ತಾರೆ. ಸಿದ್ಧತ್ವವನ್ನು ದರ್ಶಿಸುವ ಸಲುವಾಗಿ ನಿನ್ನ ಜ್ಞಾನ ರೂಪದ ಸಿಂಹಾಸನದ ಮೇಲೆ, ನಿನ್ನ ಜ್ಞಾನ ರೂಪದ ಸ್ಟೇಜಿನ ಮೇಲೆ ಬರ್ತಾರೆ. ಆದ್ರೆ ಆ ಸ್ಟೇಜ್ ಅಂಥದ್ದು ಬೇಕ್ರಿ, ಅಂಥದ್ದು ಬೇಕು. ಮಲಿನ ವಸ್ತುಗಳು ಬರುವಂಥದ್ದು, ಪಾಪ ಭಾವಗಳು ಬರುವಂಥದ್ದು ಸ್ಟೇಜ್ ನಮ್ಮದ ಅನಾದಿ ಕಾಲದಿಂದ ಇದೆ. ಅದನ್ನು ಆ ರೀತಿ ಪರಿವರ್ತನೆ ಮಾಡುವ ಸಲುವಾಗಿ ಈ ಭವ ಮತ್ತು ಇವೆಲ್ಲ ಸಂಯೋಗ, ಈ ಪರ್ವತಿಥಿ ಇವೆಲ್ಲ ಅದ. ಯಾವ ರೀತಿ? ಸಿದ್ಧರು ಬರಬೇಕಲ್ಲಿ ಆ ಸ್ಟೇಜಿನ ಮೇಲೆ. ಬಂದ್ರೇನಿಲ್ಲ, ನಾನು ಅತಿಶಯೋಕ್ತಿ ಏನೂ ಹೇಳ್ತಾ ಇಲ್ಲ. ಕುಂದರ ಜ್ಞಾನದ ಸ್ಟೇಜದೊಳಗೆ, ಕುಂದರ ಉಪಯೋಗದ ಸ್ಟೇಜದೊಳಗೆ ಅರೇ ಸಮಯ ಸಾರ ರಚನೆ ಆಗೋಕ್ಕಿಂತ ಮೊದಲು ಸಿದ್ಧರು ಬಂದಿರಬೇಕು. ಒಂದಿತ್ತು ಸವ್ವ ಸಿದ್ಧೆ. ಅವರ ಬಾರದ ವಿನಃ ಅವರಿಗೆ ನಮಸ್ಕಾರ, ಅವರದ್ದು ಗೌರವ ಹೇಗೆ ಮಾಡ್ಯಾರ್ರಿ ಇವ್ರ, ಅಲ್ಲೇನು ಇವ್ರು ಹೋಗಲಿಲ್ಲ ಅಂಚಳನ. ಈ ಜೀವ ಎಲ್ಲಂದ್ರೆ ಅಲ್ಲಿ ಹೋಗೋ ಸಾಧ್ಯ ಇಲ್ಲ, ಆದ್ರೆ ಅವರೆಲ್ಲ ಇಲ್ಲಿ ಬರೋ ಸಾಧ್ಯ ಇದೆ. ಅಂಥದ್ದು ನಿನ್ನ ಸ್ಟೇಜ್ ಬೇಕು, ಅಂಥದ್ದು ನಿನ್ನ ಭೂಮಿಕಾ ಬೇಕು. ಅದಕ್ಕೆ ಉಪಾದಾನ ಅಂತಾರೆ, ಅದಕ್ಕೆ ಉಪಾದಾನ ಅಂತಾರೆ, ಪಕ್ವ ಅಂತಾರೆ. ಅದಕ್ಕೆ ಕಾಲದ ಪಕ್ವತೆ, ಕಾಲಲಬ್ಧಿ ಎಲ್ಲ ಅದಕ್ಕೆ ಅಂತಾರೆ. ನಮ್ಮಲ್ಲೇ ಇಲ್ಲ ಯೋಗ್ಯತೆ. ಮತ್ತು ನಾವು ಏನೇನರೇ ಬಯಸಿದ್ರೆ ಅದು ತಪ್ಪಾಗ್ತದೆ. ಕಾರಣದ ಅನುಸಾರ ಕಾರ್ಯ ಆಗ್ತಿದೆಯೋ ಅಥವಾ ಇಲ್ಲ ಹೇಳ್ರಿ. ಕಾರಣದ ಅನುಸಾರ ಕಾರ್ಯ ಆಗ್ತಿದೆಯೋ ಅಥವಾ ಇಲ್ಲ, ಅಥವಾ ಕಾರ್ಯದ ಅನುಸಾರ ಕಾರಣ ಇರ್ತಿದೆಯೋ ಅಥವಾ ಇಲ್ಲ. ಸಿದ್ಧರ ಬರಬೇಕಾದ್ರೆ ಅಂಥದ್ದು ಭೂಮಿಕಾ ರೂಪದ ಕಾರಣ ಬೇಕ್ರಿ. ನಡೆ ಭಾವಾರ್ಥ ಹೋದನು. ಜೀವನು ಜನ್ಮ ಪಡೆಯುತ್ತಿರುವಂತೆ ಯಾವುದೇ ಆಯಾಸವಿಲ್ಲದೆ ಶುದ್ಧ ತತ್ವವನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತನಿರುವುದಿಲ್ಲ ಎಂಬ ಮಾತು ಅನುಭವ ಸಿದ್ಧವಿದೆ. ಜನ್ಮಕ್ಕೆ ಬರ್ತಾ ಇದ್ದ ಹಾಗೆ ಯಾವ ಅವಲಂಬನೆ ಇಲ್ಲದನ್ನ ಶುದ್ಧ ಸ್ವರೂಪವನ್ನು ತಿಳ್ಕೊಳ್ಳುವಷ್ಟು ಬುದ್ಧಿ ಅವನಲ್ಲಿ ಇರೋದಿಲ್ಲ. ಇದೆ ಅಂದ್ರೆ ಹಾಗಾದ್ರೆ ನಾವು ಜನ್ಮಕ್ಕೆ ಈಗ ಬಂದಿದ್ದೀವಿ ಅಂದ್ರೆ ಏನು ಇನ್ನೂ ಬಂದಿಲ್ಲರಿ? ನೋಡ್ರಿ, ಜೀವನು ಜನ್ಮ ಪಡೆಯುತ್ತಿರುವಂತೆ ಯಾವುದೇ ಆಯಾಸವಿಲ್ಲದೆ ಶುದ್ಧ ತತ್ವವನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತನಿರುವುದಿಲ್ಲವೆಂಬ ಮಾತು ಅನುಭವ ಸಿದ್ಧವಿದೆ. ಆದರೆ ಉಪದೇಶ ಮೊದಲಾದವುಗಳ ಬಲದಿಂದಲೇ ಅವನಿಗೆ ಶುದ್ಧ ತತ್ವವನ್ನು ತಿಳಿಸಿಕೊಡಲಾಗುತ್ತದೆ. ಏನು ಶಬ್ದವೇ? ಏನು ತಿಳಿದುಕೊಳ್ಳತಾನಂತ ಹೇಳಲಿಲ್ಲ, ತಿಳಿಸಿಕೊಡಲಾಗುತ್ತದೆ. ಅವನು ತಿಳ್ಕೊಳ್ಳೋದ ಬಿಡೋದ ಅವನ ಬುದ್ಧಿ ಅನುಸಾರ ತಿಳಿಸಿಕೊಡಲಾಗುತ್ತದೆ. ಮಗು ಹಾಗೆ ಮಾಡಬೇಡ. ತಾಯಿ ತಿಳಿಸಿಕೊಡ್ತಾಳೆ, ಒಂದೊಂದು ಹಂತದೊಳಗೆ ಒಂದೊಂದು ಮಾತನ್ನ ತಿಳಿಸಿಕೊಡಲಾಗುತ್ತದೆ. ಯಾವುದು ಅವನಿಗೆ ತಿಳುವಳಿಕೆಯೊಳಗಿಲ್ಲ ಅದನ್ನು ತಿಳಿಸಿಕೊಡಲಾಗುತ್ತದೆ. ಆದರೆ ಅವನು ತಿಳ್ಕೊಳ್ಳೋದ ಬಿಡೋದಾದ ಅವನ ಅಧೀನ ಇದೆ. ಬಹಳ ಅದ್ಭುತ, ಬಹಳ ಸ್ವತಂತ್ರ, ಬಹಳ ಸ್ಪಷ್ಟವೇ.
ಆದರನು ಕೂಡ ನಾವು ಯಾಕೆ ಅದರದ ಗ್ರಹಣ ಮಾಡ್ತಾ ಇಲ್ಲವೋ ತಿಳಿಸಿಕೊಡಲಾಗುತ್ತದೆ. ಹಾಗೆ ಮಾಡಬೇಡ, ಹಾಗೆ ಮಾತಾಡಬಾರ್ದು, ಹಿರಿಯರ ಜೊತೆಗೆ ಹಾಗೆ ವರ್ತಿಸಬಾರದು. ಹೇಳ್ತಾಳ್ರಿ, ತಾಯಿ ಹೇಳ್ತಾಳ ಅಥವಾ ಇಲ್ರಿ, ಗುರುಗಳೇ ಹೇಳ್ತಾರೆ. ಆದರೆ ಕೇಳ್ತಾನೋ ಅವ ಹಾಗೆ ಆಗ್ತಾನೋ ಅನ್ನೋದರ ನಿಯಮ ಇದೆ ಅಲ್ರಿ. ಅದರ ತಿಳಿಸಿಕೊಡೋದ ಆ ಗುರುಗಳದ, ಹಿರಿಯರದ, ಮಾತೆಯದ ಕರ್ತವ್ಯ ಇದೆ ರೀ. ತಿಳಿಸಿಕೊಡೋದನ್ನ ವ್ಯವಹಾರ ಅಂತಾರ್ರೆ. ಏನ ಉಪದೇಶ ಮೊದಲಾದವುಗಳ ಬಲದಿಂದಲೇ ಅವನಿಗೆ ಶುದ್ಧ ತತ್ವ, ನಾನು ದೃಷ್ಟಾಂತ ಹೇಳಿದ್ನು, ಇದು ದಾರ್ಶನಾಂತಿ ಇದೆ ರೀ. ಶುದ್ಧ ತತ್ವವನ್ನು ತಿಳಿಸಿಕೊಡಲಾಗುತ್ತದೆ ಮತ್ತು ಶುದ್ಧ ತತ್ವದ ಯಾವ ಸ್ವರೂಪವಿದೆ ಅದನ್ನು ವ್ಯವಹಾರಣಯದ ಅವಲಂಬನೆ ಮಾಡಿಯೇ ತಿಳಿಸಿಕೊಡಲಾಗುತ್ತದೆ. ಆದುದರಿಂದ ಶುದ್ಧ ತತ್ವದ ಆಶ್ರಯ ಮಾಡುವಲ್ಲಿ ವ್ಯವಹಾರಣಯವು ಅವಶ್ಯವಾಗಿ ಕಾರಣವಿರುವುದರಿಂದ, ಅವಶ್ಯವಾಗಿ ನಿಶ್ಚಿತವಾಗಿ ಇದ್ದೇ ಇರ್ತೀವಿ. ಅರೆ ನಿಶ್ಚಯವನ್ನು, ಶುದ್ಧ ತತ್ವವನ್ನು, ಇಲ್ಲಿ ಎಲ್ಲೂ ನಿಶ್ಚಯವನ್ನು ಅಂಥೇಳಿ ಹೇಳಿಲ್ಲ ನೋಡ್ರಿ, ಶುದ್ಧ ತತ್ವ ಅಂಥೇಳಿ ಹೇಳಿಲ್ಲ. ಹಾಗಾದ್ರೆ ಶುದ್ಧ ತತ್ವ ಏನಿದೆ ಒಂದು ಬುದ್ಧಿಯೊಳಗೆ ಬರ್ಕೊಳ್ಳೋದ, ಬೇಕಾದ್ರೆ ಅಲ್ಲಿ ಬರೆದು ಬಿಟ್ರಿ. ಶುದ್ಧ ತತ್ವ ಏನಿದೆ ನಿಶ್ಚಯ ನಯದಿಂದ ಅತೀತ ಇದೆ. ಇಲ್ಲೇ ಅವರು ಹೇಳಿದ್ದಾರೆ ವಸ್ತು ಸ್ವರೂಪ ವಚನಕ್ಕೆ ಯಥಾರ್ಥ ಸ್ವರೂಪ, ವಚನಕ್ಕೆ ಅಗೋಚರ. ನಿಶ್ಚಯ ನಯದಿಂದ ಅತೀತ ಇದೆ ಶುದ್ಧ ತತ್ವ. ವ್ಯವಹಾರ ನಯ ಉಪಚಾರ ನಯಕ್ಕಂತೂ ಸಿಕ್ಕೋದನ್ನ ಇಲ್ಲ. ಆದರೆ ಯಾವುದು ಮುಖ್ಯ ಮಾಡಿ ಹೇಳ್ತಿದೆಯಲ್ಲ ನಿಶ್ಚಯ, ಅದಕ್ಕೆ ಕೂಡ ಇದು ಸಿಗುವುದಿಲ್ಲ. ಅದರಿಂದ ಅತೀತ ಇದೆ ರೀ. ಆತ್ಮ ಶುದ್ಧ ಇದ್ದಾನೆ, ತ್ರಿಕಾಲ ಜ್ಞಾತ ಇದ್ದಾನೆ, ಅರೂಪಿ ಇದ್ದಾನೆ, ಅಬಂಧ ಸ್ವರೂಪ ಇದ್ದಾನೆ. ಇದೆಲ್ಲ ಏನಾಯಿತು? ಬಂಧ ಸಾಪೇಕ್ಷ ಇದೆ. ಅಬಂಧ ಸ್ವರೂಪ ಅನ್ನೋದು ಬಂಧ ಸಾಪೇಕ್ಷ. ಅದರ ವಸ್ತು ಹೇಗಿದೆ, ಆತ್ಮ ಹೇಗಿದ್ದಾನೆ? ನಿರಪೇಕ್ಷ. ಆದುದರಿಂದ ಶುದ್ಧ ತತ್ವದ ಆಶ್ರಯ ಮಾಡುವಲ್ಲಿ ವ್ಯವಹಾರಣೆಯು ಅವಶ್ಯವಾಗಿ ಕಾರಣವಿರುವುದರಿಂದ ವ್ಯವಹಾರಣೆಯು ಪೂಜ್ಯವೇ ಇದೆ. ಆದರೆ ಅದು ಹೇಯವಿಲ್ಲ. ವ್ಯವಹಾರ ಹೇಗಿದೆ ಅಂದರೆ ಮೂಲ ತತ್ವ. ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ರಿ. ಶ್ಲೋಕದಾಗ ನೋಡ್ಬೇಕಾದದ್ದಷ್ಟೇ. ಕನ್ನಡ ಸರಿ ಹಿಂದಿ ಸರಿ ಅನ್ನೋದಕ್ಕಿಂತ ಶ್ಲೋಕದೊಳಗೆ ಏನಿದೆ ಶಬ್ದ, ಏನಿದೆ ಶಬ್ದ ಶ್ಲೋಕದೊಳಗೆ? ಮೂಲಿದೆ, ನಿಶ್ಚಯ ಇದೆ, ಏನಿದೆ? ಶುದ್ಧ ಇದೆ. ಅದಕ್ಕೆ ನೋಡ್ರಿ, ಅರ್ಥ ಬರಿಬೇಕಾದ್ರೆ ನಾವು ಭಾವಾರ್ಥ ಬರಿ. ಇಲ್ಲಿ ಯಾರ್ದು ಗುಣದೋಷ ನೋಡೋದಿಲ್ರಿ. ಅದರ ನಮಗೆ ಸಿಕ್ಕದ್ದ ಎಂಥ ನಿರ್ದೋಷ ಇದೆ, ಅದು ನಮ್ಮ ಭಾಗ್ಯ. ಶ್ಲೋಕ ನೋಡೋದು ಅಷ್ಟೇ ರೀ. ಮೂಲ ಆಚಾರ್ಯರ ಏನು ಶ್ಲೋಕ ಗಾಥೆ ಟೀಕೆ ಇರ್ತಿದೆಯಲ್ಲ, ಆ ಟೀಕಾದು ಕೂಡ ಕನ್ನಡ ಅನುವಾದ ಈ ಪಂಚ ಪರಮಾಗಮಗಳಲ್ಲಿ ಇದೆಯಲ್ಲ, ಅಷ್ಟಪಾಹುಡದಲ್ಲಿ ಇಲ್ಲ. ಅಲ್ಲಿ ಅದೇ ನೋಡೋದು ಇರ್ತಿದೆ. ಏನಿಲ್ಲ ಅಂತಂದ್ರೆ ಗಾಥಾ ಅಥವಾ ಶ್ಲೋಕದನ್ನ ಅವಲಂಬನೆ ಮಾಡೋದು ಅತ್ಯಂತ ಅವಶ್ಯಕ ಇದೆ. ಆ ನಿನ್ನಿಂದೊಂದು ಭಾವಾರ್ಥ ಓದ್ಬಿಡೋಣವ್ರಲ್ಲೇ ಓದೇ ಇರಲಿಲ್ಲ. ಯಾವ ಪ್ರಕಾರ ಒಂದು ವೃಕ್ಷವು ಅಥವಾ ಅರ್ಥ ಅನ್ಬೇಕು, ವಸ್ತುವಿನ ಯಥಾರ್ಥ ಸ್ವರೂಪವು ವಚನಕ್ಕೆ ಅಗೋಚರವಿದೆ ಎಂದರೆ ಅದನ್ನು ವಚನದ ಮೂಲಕ ಹೇಳಲಾಗುವುದಿಲ್ಲ. ಗೌರಣ್ಣವರು ಓದರೆ ಹೌದು, ಚಂದ್ರಕಾಂತಣ್ಣ. ವಸ್ತುವಿನ ಯಥಾರ್ಥ ಸ್ವರೂಪವು ವಚನಕ್ಕೆ ಅಗೋಚರವಿದೆ ಎಂದರೆ ಅದನ್ನು ವಚನದ ಮೂಲಕ ಹೇಳಲಾಗುವುದಿಲ್ಲ. ಅದು ವ್ಯವಹಾರದ ಆಶ್ರಯ ತೆಗೆದುಕೊಳ್ಳುವುದರಿಂದಲೇ ವಚನದ ಮೂಲಕ ಹೇಳುವುದಕ್ಕೆ ಯೋಗ್ಯವಾಗುತ್ತದೆ. ಅದು ಕೂಡ ಗುಣ ಹಾಗೂ ಪರ್ಯಾಯ ಮೊದಲಾದವುಗಳ ವಿವರಣೆಯಿಂದ ನೂರಾರು ಶಾಖೆಗಳಲ್ಲಿ ವಿಸ್ತಾರಕ್ಕೆ. ಅದು ಕೂಡ ಅಂದ್ರೆ ಯಾವುದ್ರಿ? ವ್ಯವಹಾರ. ವ್ಯವಹಾರ ಕೂಡ ಬೇಕಾದಷ್ಟು ವಿಸ್ತಾರ ಇದ್ರೂ ಗುಣ ಮತ್ತು ಪರ್ಯಾಯ ಇಷ್ಟು ಬಿಟ್ಟು ಹೊರಗೆ ಬಂತು ಅಂತಂದ್ರೆ ಅದು ಆತ್ಮನ ಕಥೆ ಅಲ್ಲ. ತಿಳಿತೇನ್ರಿ? ಅದರದ ಬಗ್ಗೆ ವಿಚಾರ ಮಾಡೋದು ಅಷ್ಟಾನಿಕ ಪೂರ್ಣ ಆಗೋ ತನಕ ಒಂದು ವೇಳೆಗೆ ಏನ್ರೆ ವಿಚಾರದೊಳಗೆ ಏನಾದರೂ ಒಂದಿಷ್ಟು ತೊಡಕುಳಿತು ಅಂತಂದ್ರೆ ಪ್ರಶ್ನೆ ಮಾಡೋದು. ಭಾವಾರ್ಥ. ಯಾವ ಪ್ರಕಾರ ಒಂದು ವೃಕ್ಷವು ಕೊಂಬೆ ಉಪಕೊಂಬೆಗಳಿಂದ ಅನೇಕ ಪ್ರಕಾರದ್ದಾಗಿ ಹೋಗುತ್ತದೆ, ಅದೇ ಪ್ರಕಾರ ಆತ್ಮನು ನಿಶ್ಚಯ ನಯದಿಂದ
ಅವಾಚ್ಯ ಹಾಗೂ ಏಕನಿದ್ದರೂ ಕೂಡ ವ್ಯವಹಾರಣೆಯದಿಂದ ಅವನು ವಾಚ್ಯ ಎಂದರೆ ವಚನದ ಮೂಲಕ ವರ್ಣನೆ ಮಾಡಲು ಯೋಗ್ಯನಿದ್ದಾನೆ. ಅದರಂತೆ ಪುನಃ ಪರ್ಯಾಯ ಮೊದಲಾದ ಭೇದಗಳಿಂದ ಅನೇಕ ಪ್ರಕಾರನಿದ್ದಾನೆ. ಅದನ್ನೇ ವಸ್ತು ಅನೇಕಾಂತಾತ್ಮಕ ಅಂದ್ರಲ್ಲ, ಏಕ ಇರುವೆಳೆದೊಳಗೆ ಕೂಡ ಅನೇಕ, ಶುದ್ಧ ಇರುವೆಳೆದೊಳಗೆ ಕೂಡ ಶುದ್ಧ, ಅರೆ ಅಭೇದ ಇರುವೆಳೆದೊಳಗೆ ಕೂಡ ಭೇದ, ಅಖಂಡ ಇರುವೆಳೆದೊಳಗೆ ಕೂಡ ಖಂಡ ಖಂಡರು ಇದೆ, ಅನೇಕಾಂತ ಇದೆ. ಅದನ್ನು ಶಾದ್ವಾದದ ಮೂಲಕನೇ ತಿಳ್ಕೊಳ್ಳೋದಿದೆ. ಈ 11ನೇ ಶ್ಲೋಕ ಕೂಡ ಆಯಿತು ಅಂಥೇಳಿ ಅನ್ನಿಸ್ತಿದೆ.